ಓಕೆ, ಇಷ್ಟು 9 ಮೆಂಬರ್ಸ್ ಇದ್ದೀರಾ. ಓಕೆ, ಲಾಸ್ಟ್ ಟೈಮ್ ಹೋಪನೋಪನೋ ಹೀಲಿಂಗ್ ಮಾಡಿಸಿದ್ದೆ ಅನ್ಸುತ್ತಲ್ವಾ? ಏನಾದ್ರೂ ಟಾಸ್ಕ್ ಕೊಟ್ಟಿದ್ನಾ? ಇಲ್ಲ ಮೇಡಮ್. ಇಲ್ವಾ? ಓಕೆ. ಓಕೆ ಫೈನ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಮಂತ್ರ ಚಾಂಟಿಂಗ್. ಮಂತ್ರ ಚಾಂಟಿಂಗ್ ತುಂಬಾ ದಿನ ಆಯ್ತು ನಾವು ಮಾಡೇ ಇಲ್ಲ ಅಲ್ವಾ, ಅದಕ್ಕೆ ವಿಲ್ ಸ್ಟಾರ್ಟ್ ವಿತ್ ಮಂತ್ರಾಸ್. ಓಕೆ, ಯಾರಾದ್ರೂ ಹೊಸಬ್ರು ಇದ್ದೀರಾ? ಮಮತಾ, ನೀವು ಇವತ್ತು ಜಾಯ್ನ್ ಆಗಿದ್ದು ಅನ್ಸುತ್ತಲ್ವಾ? ಓಕೆ, ಮ್ಯೂಟ್ ಮಾಡಿ ಹೇಳಿ. ಓಕೆ, ಎಸ್, ಓಕೆ, ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್. ಜಸ್ಟ್ ಒಂದು ಸ್ಲೈಟ್ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ, ಹಂಗೆ ಇಂಟ್ರೊಡಕ್ಷನ್ ತರ. ನಾವು ಇಲ್ಲಿ ಮಂತ್ರ ಚಾಂಟಿಂಗ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ, ಅಂಡ್ ದೆನ್ ಓಂ ಚಾಂಟಿಂಗ್ ಯಾಕೆ ಮಾಡ್ಬೇಕು ಅಂತಂದ್ರೆ ಪೂರ್ತಿ ಎಲ್ಲ ಚಕ್ರಾಸು ಒಂದೇ ಸರಿಗೆ ಬ್ಯಾಲೆನ್ಸ್ ಆಗುವಂತಹ ಮಂತ್ರ ಇದು, ಆಯ್ತಾ? ಸೊ ಓಂ ಅಂತ ಹೇಳುವಾಗ ಓ ಎಂ ಅಂತ ಹೇಳ್ಬೋದು, ಅಥವಾ AUM, ಅಕಾರ ಉಕಾರ ಮಕಾರ. ಇಲ್ಲಿ ನಾವು ಆಕಾರ ಉಕಾರ ಮಕಾರ ಬರೋ ತರ ಪ್ರಾಕ್ಟೀಸ್ ಮಾಡ್ತೀವಿ, ಆಯ್ತಾ? ಸೊ ಇದ್ರಲ್ಲಿ ತುಂಬಾ ಡೀಪ್ ಸೈನ್ಸ್ ಇದೆ, ಅದ್ರದ್ದು ರೆಕಾರ್ಡಿಂಗ್ ಇದ್ರೆ ಕಳಿಸ್ತೀನಿ ನಾನು, ನೀವು ನೋಡಿ, ಆಯ್ತಾ? ಸೊ ಅವಾಗ ಗೊತ್ತಾಗುತ್ತೆ ಹೇಗೆ ಇದು ಓಂಕಾರ ವರ್ಕ್ ಆಗುತ್ತೆ ಅಂತ ಹೇಳಿ. ಎಲ್ಲರೂ ಮಾಡಿ, ಆಯ್ತಾ? ಇದನ್ನ ನಾನು ಹೇಳಿರ್ಲಿಲ್ಲ ಅನ್ಸುತ್ತೆ. ಎಲ್ಲರೂ ಆಫ್ಟರ್ ದ ಕ್ಲಾಸ್ ಆಲ್ಸೋ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಮಾಡ್ಬೇಕನ್ಸುತ್ತೋ ಓಂ ಚಾಂಟಿಂಗ್ ಮಾಡ್ತಾ ಇರಿ, ಆಯ್ತಾ? ಅಟ್ ಲೀಸ್ಟ್ ಒನ್ಸ್ ಇನ್ ಅ ಡೇ. ನಂದು ಕ್ಲಾಸ್ ಇರೋದು ವೀಕ್ಲಿ 3 days ಅಲ್ವಾ? ಸೊ ಎವ್ರಿ ಡೇ ನೀವು ಕ್ಲಾಸ್ ಮಿಸ್ ಆದ್ರೂ ನೀವು ಓಂ ಚಾಂಟಿಂಗ್ ಮಿಸ್ ಮಾಡೋ ಹಂಗಿಲ್ಲ. ಯಾಕಂದ್ರೆ ಎಲ್ಲಾ ಎನರ್ಜೀಸ್ ಬ್ಯಾಲೆನ್ಸ್ ಇದ್ದಾಗ ನಿಮ್ಮ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮಗು ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಆಯ್ತಾ? ಅದಕ್ಕೆ ಓಂ ಚಾಂಟಿಂಗ್ ಮಾಡಿ. ಅಂಡ್ ದೆನ್ ಮಂತ್ರಗಳನ್ನ ಕೂಡ ಪಠನೆ ಮಾಡ್ತೀವಿ. ಪ್ರತಿ ಮಂತ್ರಗಳಿಗೂ ಒಂದೊಂದು ಅರ್ಥ ಇರುತ್ತೆ, ಅದರದ್ದೇ ಆದ ಒಂದು ವೈಬ್ರೇಷನ್ ಇರುತ್ತೆ, ತರಂಗಗಳು ಮತ್ತೆ ಕಂಪನಗಳಿರುತ್ತೆ. ಅದು ಸೆಲ್ಯುಲರ್ ಲೆವೆಲ್ ಅಲ್ಲಿ ಎಲ್ಲಾ ಜೀವಕೋಶಗಳಿಗೂ ಕೂಡ ತಲುಪಿ ಅದನ್ನ ರಿಪೇರ್ ಮಾಡ್ತಾ ಇರುತ್ತೆ, ಆಯ್ತಾ? ಸೊ ಮಂತ್ರಗಳಲ್ಲಿನ ಶಕ್ತಿಯನ್ನ, ಅದರಲ್ಲಿರುವಂತಹ ಪ್ರೊನೌನ್ಸಿಯೇಷನ್, ಉಚ್ಚಾರದಿಂದ ಹಿಡಿದು ಎಲ್ಲಾನು ನೀಟಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ವೈಬ್ರೇಷನ್ಸ್ ನಾವು ನಮ್ಮ ಜೀವಕೋಶದ ಒಳಗೆ ಎಂಟರ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀವಿ, ಆಯ್ತಾ? ಸೊ ಅವಾಗ ಏನಾಗುತ್ತೆ, ಪ್ರತಿಯೊಂದು ಜೀವಕೋಶನೂ ಚೆನ್ನಾಗಿರುವಾಗ ನಿಮ್ಮ ದೇಹ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಆಯ್ತಾ? ಸೊ ಯಾವಾಗ್ಲೇ ಆಗ್ಲಿ ಏನೇ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಮ ವೈಬ್ರೇಷನ್ ಲೆವೆಲ್ ಅಲ್ಲಿ ಮಾಡ್ಬೇಕು, ಸೆಲ್ಯುಲಾರ್ ವೈಬ್ರೇಷನ್. ಅವಾಗನೇ ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರೋದು, ಆಯ್ತಾ? ಸೊ ನಾನು ಹಂಗ್ ನೋಡಿದ್ರೆ ಐ ಡೋಂಟ್ ನೋ ವೈ ಈ ಬ್ಯಾಚ್ ನಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಫಿಸಿಕಲ್ ಡಿಸ್ಕಂಫರ್ಟ್ಸ್ ಎಕ್ಸಿಬಿಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಬಟ್ ಇಟ್ಸ್ ಓಕೆ, ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ. ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್, ಆಯ್ತಾ? ಸೊ ಅದಾದ್ಮೇಲೆ ಡೌಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಯು ಹ್ಯಾವ್ ಟು ಎಂಟರ್ ಇನ್ ಟು ಎನರ್ಜೆಟಿಕ್ ಲೆವೆಲ್, ಆಯ್ತಾ? ಏನೇ ಫಿಸಿಕಲಿ ಡಿಸ್ಕಂಫರ್ಟ್ ಇದ್ರು ನಾನು ಎನರ್ಜಿಯಿಂದ ನಾನು ಅದನ್ನ ಸರಿ ಮಾಡ್ತೀನಿ, ಆಯ್ತಾ? ಸೊ ಇದೆಲ್ಲಾನು ನಾರ್ಮಲೈಸ್ ಮಾಡಿ, ಅಂದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮತ್ತೆ ನನ್ನ ಕಾನ್ಸಂಟ್ರೇಷನ್ ನನ್ನ ಮಗುವಿನ ಕಡೆ, ಅದರ ಬ್ರೈನ್ ಡೆವಲಪ್ಮೆಂಟ್ ಕಡೆ, ಅದರ ಮುಂದಿನ ಫ್ಯೂಚರ್ ಬಗ್ಗೆ. ಅದಕ್ಕೋಸ್ಕರ ನಾನು ಇವತ್ತು ಏನ್ ಮಾಡ್ಬೇಕು? ಸೊ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ ಬ್ರೈನ್ ಡೆವಲಪ್ಮೆಂಟು. ನೀವು ಎಷ್ಟು ಒಳ್ಳೆ ಒಳ್ಳೆ ವೈಬ್ರೇಷನ್ಸ್ನ, ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ಸ್ನ ಕಲಿತಾ ಹೋಗ್ತೀರಾ, ಓದ್ತಾ ಹೋಗ್ತೀರಾ, ನೋಡ್ತಾ ಹೋಗ್ತೀರಾ, ಕೇಳ್ತಾ ಹೋಗ್ತೀರಾ, ಇದೆಲ್ಲಾನು ಇನ್ಫ್ಲುಯೆನ್ಸ್ ಆಗುತ್ತೆ. ಓಕೆ, ಸೊ ಕಪಲ್ ಸೆಷನ್ ಮಾಡೋಣ ಒಂದು. ನೋಡ್ತೀನಿ ನಾನು, ಹೇಳ್ತೀನಿ ನೆಕ್ಸ್ಟ್ ವೀಕ್, ಇಲ್ಲ ಆದ್ರೆ ನೆಕ್ಸ್ಟ್ ವೀಕ್ ಮಾಡೋಣ, ಆಯ್ತಾ? ಅದರಲ್ಲಿ ಸೆನ್ಸರಿ ಆಕ್ಟಿವಿಟೀಸ್ ಮಾಡೋಣ, ಆಯ್ತಾ? ಸೊ ಸೆನ್ಸರಿ ಆಕ್ಟಿವಿಟೀಸ್ ಬಗ್ಗೆ ನಾನು ಹೇಳಿರ್ಲಿಲ್ಲ, ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ನೀವೇ ಇದನ್ನ ಬೇಕಾದ್ರೂ ಮಾಡಬಹುದು. ಹೇಗೆ ಅಂತಂದ್ರೆ, ಸೆನ್ಸರಿ ಆರ್ಗನ್ಸ್ ಯಾವುದು? ಸೆನ್ಸ್ ಆರ್ಗನ್ಸ್, 5 ಸೆನ್ಸ್ ಆರ್ಗನ್ಸ್ ಇದೆ ನಮ್ಗೆ, ಅಲ್ವಾ? ಸೊ ಯಾವ್ದು? ಸಾರಿ, ಹಾ ಹೇಳಿ. ಟಚ್ಚು, ಹಾ, ಸ್ಮೆಲ್, ಮತ್ತೆ ಟೇಸ್ಟ್, ಹಾ, ಆಮೇಲೆ ಕೇಳೋದು, ಹ್ಮ್, ಹ್ಮ್, ನೋಡೋದು, ನೋಡೋದು. ಹ್ಮ್, ಎಸ್, ಗುಡ್.
ಸೊ 5 ಸೆನ್ಸ್ ಆರ್ಗನ್ಸ್ ಏನು, ನಮ್ಮ ಕಣ್ಣು, ಮೂಗು, ನಾಲಿಗೆ, ಚರ್ಮ, ಮತ್ತೆ ಇನ್ನೊಂದು ಯಾವ್ದು, ಕಿವಿ ಅಲ್ವಾ. ಸೊ ಇಷ್ಟು. ಸೊ ಕೇಳಿಸ್ಕೊಳ್ಳೋದು, ನೋಡೋದು, ಸ್ಮೆಲ್ ಮಾಡೋದು, ಟೇಸ್ಟ್ ಮಾಡೋದು, ಮತ್ತೆ ಟಚ್ ಮಾಡಿ ಫೀಲ್ ಮಾಡೋದು. ಆಯ್ತಾ. ಸೊ ಇದೇ 5 ಪಂಚೇಂದ್ರಿಯಗಳಿಂದ, ಇಂದ್ರಿಯಗಳು ಅಂತ ಕರಿತೀವಿ ಅಲ್ವಾ, ಪಂಚೇಂದ್ರಿಯಗಳು, 5 ಇಂದ್ರಿಯಗಳು, ಈ ಸೆನ್ಸ್ ಆರ್ಗನ್ಸ್ ಇಂದ ನಾವೇನ್ ಮಾಡ್ತಿರ್ತೀವಿ, ಇನ್ಫಾರ್ಮೇಶನ್ ನ ತಗೋತಾ ಇರ್ತೀವಿ. ಆಯ್ತಾ. ಇನ್ಫಾರ್ಮೇಶನ್ ತಗೊಂಡು ತಗೊಂಡು ಅದೆಲ್ಲಿಗೆ ಹೋಗುತ್ತೆ, ನಮ್ಮ ಬ್ರೈನಿಗೆ ಹೋಗುತ್ತೆ ಅಲ್ವಾ. ಸೊ ನಾವೇನ್ ಟಚ್ ಮಾಡಿದ್ರು ಸಿಗ್ನಲ್ ಎಲ್ಲಿಗೆ ಹೋಗೋದು, ಇಲ್ಲಿಗೆ. ಅಲ್ಲಿಂದ ಮತ್ತೆ ವಾಪಸ್ ಸಿಗ್ನಲ್ ಬರುತ್ತೆ, ಕೈ ತಕ್ಕೋಬೇಕಾ ಬೇಡ್ವಾ ಅಲ್ವಾ. ಸೊ ಒಂದು ಹೀಟ್ ಆಬ್ಜೆಕ್ಟ್ಸ್ ಮುಟ್ಟಿದೀವಿ ಅಂತ ಅನ್ಕೊಳ್ಳಿ, ಕುಕ್ಕರ್ ಬಿಸಿ ಇತ್ತು, ಹಿಂಗ್ ಮುಟ್ಟಿದ ತಕ್ಷಣ ನಾವು ಹೇಳೋದೇ ಬೇಡ, ಅದಕ್ಕೆ ಕೈ ವಾಪಸ್ ಬಂದಿರುತ್ತೆ ಅಲ್ವಾ. ಸಡನ್ ಇಂಪಲ್ಸ್, ಬೇಗ ಕೈ ತಕ್ಕೋ ಅಂತ ಹೇಳಿದ್ಯಾರು, ನಮ್ಮ ಮೈಂಡ್ ಅಲ್ವಾ. ಸೊ ಬ್ರೈನಿಗೆ ಸಿಗ್ನಲ್ ಹೋಗೋದು, ಬ್ರೈನೇ ಮತ್ತೆ ಕಳ್ಸುತ್ತೆ, ಈ ಕೈ ಹೊರಗ್ ತಕ್ಕೋ, ಸುಡ್ತಾ ಇದೆ ಅಲ್ವಾ. ಸೊ ಆ ಪೇನ್ ಫೀಲ್ ಆಗಿದ್ದಕ್ಕೆ, ಪೇನ್ ಇಸ್ ಗುಡ್ ಟೈಮ್ಸ್, ಫೀಲ್ ಆಗಿದ್ದಕ್ಕೆ ತಾನೇ ನಾವು ತಕ್ಕೊಂಡಿದ್ದು. ಏನು ಫೀಲ್ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಸುಡ್ತಾ ಇರ್ತಿತ್ತು, ಅದು ಇನ್ನೂ ಏನೇನೋ ಆಗ್ತಾ ಇತ್ತು ಅಲ್ವಾ. ಸೊ ಅದಕ್ಕೆ ನಮ್ಗೆ ಇನ್ಫಾರ್ಮೇಶನ್ ಹೋಗೋದು ನಮ್ಮ 5 ಸೆನ್ಸ್ ಆರ್ಗನ್ಸ್ ಇಂದ ಅಲ್ವಾ. ಸೊ ನಮ್ಮ ಬ್ರೈನಿಗೆ ಇನ್ಫಾರ್ಮೇಶನ್ ಹೋಗೋದು ಈ 5 ಸೆನ್ಸ್ ಆರ್ಗನ್ಸ್ ಇಂದ ಆದ್ರೆ, ಅದೇ ಇನ್ಫಾರ್ಮೇಶನ್ನೇ ನಮ್ಮ ಮಗುಗೂ ಹೋಗುತ್ತೆ. ಆಯ್ತಾ. ಸೊ ಏನೇನ್ ನಾವು ಸೆನ್ಸ್ ಮಾಡ್ತಾ ಇರ್ತೀವೋ ಅದು ನಮಗ್ ಮಾತ್ರ ಅಲ್ಲ, ನಮ್ಮ ಮಗುಗೂ ಕೂಡ ಇನ್ಫಾರ್ಮೇಶನ್ ತಲುಪ್ತಾ ಇದೆ. ಆಯ್ತಾ. ನೀವೆಲ್ಲ ಕ್ಲಾಸ್ ಕೇಳ್ತಾ ಇದ್ದೀರಾ, ಕೇಳಿಸ್ಕೊಂತಾ ಇದ್ದೀರಾ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ, ಗೊತ್ತಿಲ್ದೇನೆ ಇನ್ನೊಂದ್ ಸಿಗ್ನಲ್ ಇಲ್ಲಿಂದ ಮಗುಗ್ ಹೋಗ್ತಾ ಇರುತ್ತೆ. ಆಯ್ತಾ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಮ್ಯಾಮ್ ನಿಮ್ ಕ್ಲಾಸ್ ಇನ್ನೇನು ಆನ್ ಮಾಡಿ ಕುತ್ಕೊಂಡೆ ಅಂದ್ರೆ ನಿಮ್ ವಾಯ್ಸ್ ಕೇಳಿದ ತಕ್ಷಣ ಮಗು ಮೂಮೆಂಟ್ ಜೋರಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ. ಅದ್ರಲ್ಲೂ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೂ ಕಿಡ್ ವಿಲ್ ಎಂಜಾಯ್. ಅಮ್ಮಂಗ್ ಫುಲ್ ಖುಷಿ, ಅಯ್ಯೋ ಮ್ಯಾಮ್ ಮೆಡಿಟೇಷನ್ ಕೇಳ್ಬೇಕು ಆಯ್ತಾ, ಹೌದು ಏನಿಲ್ಲ ಹೌದು ಮ್ಯಾಮ್. ರೆಕಾರ್ಡಿಂಗ್ ಹಾಕೊಂಡ್ ಕುತ್ಕೊಂತ ಅಲ್ವಾ. ಸೊ ಮೆಡಿಟೇಟ್ ಮಾಡುವಾಗಂತೂ ಸ್ವಲ್ಪ ಕಿಕ್ಸ್ ಜಾಸ್ತಿನೇ ಆಗತ್ತೆ. ಹಾ. ಸೊ ಅದು ಇನ್ನ ಎಂಜಾಯ್ ಮಾಡುತ್ತಂದ್ರೆ ಐ ಆಮ್ ಎಂಟರಿಂಗ್ ಇನ್ ಟು ಯೋರ್ ಫೀಲ್ಡ್. ಅವಾಗ ಅದು ಗೊತ್ತಾಗಲ್ಲ, ಅಂದ್ರೆ ಎನರ್ಜೆಟಿಕಲಿ ಯು ಆರ್ ಆಲ್ಸೋ ಅಲೋಯಿಂಗ್ ಮೀ, ನನಗೂ ಅದು ಪಾಸ್ ಸಿಕ್ಕಿದೆ, ಎಂಟ್ರಿ ಪಾಸ್ ನಿಮ್ಮ ಕಾನ್ಶಿಯಸ್ನೆಸ್ ಒಳಗೆ ಬರೋದಕ್ಕೆ. ಆ್ಯಂಡ್ ನಿಮ್ಮ ಮಗುನು ಕೂಡ ನಂಗೆ ಪಾಸ್ ಕೊಟ್ಟಿದೆ ಆಯ್ತಾ. ಸೊ ಅದಕ್ಕೆ ಅದರ ಕಾನ್ಶಿಯಸ್ನೆಸ್ಸಿಗೂ ಎಂಟರ್ ಆಗಿ ನಾನು ಅವ್ರ ಜೊತೆನೂ ಮಾತಾಡೋ ಥರ. ಸೊ ಇಟ್ ಫೀಲ್ಸ್, ಅಂದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ. ದಟ್ ಫೀಲಿಂಗ್ ಇಸ್ ರಿಯಲಿ ವೆರಿ ಗುಡ್ ಆಯ್ತಾ. ಸೊ ನಾನು ಯಾವಾಗ ನಿಮ್ಮನ್ನ, ನೀವು ನಿಮ್ಮ ಕಾನ್ಶಿಯಸ್ನೆಸ್ನ ನಿಮ್ಮ ಮಗು ಕಡೆ ತಗೊಂಡೋಗಿ ನಿಮ್ಮ ಮಗುನ ಮಾತಾಡಿಸಿ ಮುಟ್ಟಿ ಹೇಳ್ತಾ ಇರ್ತೀನಲ್ವಾ, ಅವಾಗ ನನ್ನ ಹೊಟ್ಟೆನೂ ಮುಟ್ಕೊಳ್ತಾ ಇರ್ತೀನಿ. ಸೊ ದಟ್ ಅದು ಐ ಫೀಲ್ ಲೈಕ್ ನನ್ನ ಹೊಟ್ಟೆ ಒಳಗಡೆನೆ ಇದೆಯೇನೋ. ಸೊ ಆ ಥರ ನಾನು ಫೀಲ್ ಮಾಡ್ತಾ ಇರುವಾಗ ಇಟ್ ಒಂಥರ ತುಂಬಾನೇ ಖುಷಿ ಆಗುತ್ತೆ ಆಯ್ತಾ. ಆ ಒಂದು ಮದರ್ಹುಡ್ ಅಗೇನ್ ಅಂಡ್ ಅಗೇನ್ ಐ ಆಮ್ ಏಬಲ್ ಟು ಫೀಲ್ ದಟ್ ಮದರ್ಹುಡ್ ನಿಮ್ಮ ಕಾರಣದಿಂದ. ಸಾರಿ. ಸೊ ಆ ಥರ. ಸೊ ಆ ಮಗುಗೆ ಕೇಳಿಸ್ತಾ ಇದೆ ಆಯ್ತಾ. ಎಷ್ಟು ಜನ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ನಿಮ್ ವಾಯ್ಸ್ ಈವನ್ ಆಫ್ಟರ್ ಡೆಲಿವರಿ ಅವ್ರೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಮಗು ಒಂದ್ ಕ್ಷಣ ಅಳ್ತಾ ಇದ್ದಿದ್ ನಿಲ್ಸ್ಬಿಟ್ಟು ಕೇಳಿಸ್ಕೊಳ್ಳುತ್ತೆ. ಅಥವಾ ಯಾವಾಗಾದ್ರೂ ಆ ಥರ ಅಳ್ತಾ ಇರುವಾಗ ನನ್ನ ಮ್ಯೂಸಿಕ್, ನನ್ನ ಹಾಡು ಹೇಳಿದ್ದು ಅಥವಾ ಬೇರೆ ಏನಾದ್ರು ನನ್ನ ಮಂತ್ರಾಸ್ ಹೇಳಿದ್ದು ಈ ಥರ ಪ್ಲೇ ಮಾಡಿದ್ರೆ ಅದು ಸ್ಟಾಪ್ ಮಾಡುವಂಥದ್ದು, ಅದನ್ನೆಲ್ಲ ನೋಟಿಸ್ ಮಾಡಿ ನಂಗೆ ಹೇಳ್ತಾ ಇದ್ರು. ಸೊ ಎಷ್ಟು ಅದು ಮಗು ನೆನ್ಪಿಟ್ಕೊಳ್ಳುತ್ತೆ. ನಾನು ಫಸ್ಟ್ ಒಂದು ವೆಬಿನಾರ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿದ್ದೆ, ಮೇ ಬಿ ನಿಮ್ಗೆ ಗೊತ್ತಿರ್ಬೋದು. ತಾಯಿ ಅತ್ತಾಗ ಅಳ್ತಾ ಇರುತ್ತೆ, ನಕ್ಕಾಗ ನಗ್ತಾ ಇರುತ್ತೆ, ಅದೇ ರೀತಿ ತಂದೆ ವಾಯ್ಸ್ ಕೇಳಿದಾಗ ಅದು ನಗ್ತಾ ಇರುತ್ತೆ ಅಂತ ಹೇಳಿ ಅಲ್ವಾ. ಸೊ ಆ ಥರ ತಂದೆ ವಾಯ್ಸ್ ಕೇಳಿದಾಗ ಅದನ್ನಾಗುತ್ತೆ ಅಂದ್ರೆ ಅದ್ ನೆನ್ಪಿಟ್ಕೊಂಡಿದೆ ಅಲ್ವಾ. ಅಂದ್ರೆ ಏನದ್ರ ಅರ್ಥ, ನಮಗ್ ಕೇಳಿಸ್ತಾ ಇರೋದು, ನಮಗ್ ಮಾತ್ರ ಸಿಗ್ನಲ್ ಹೋಗ್ತಾ ಇಲ್ಲ, ಮಗುಗೂ ಸಿಗ್ನಲ್ ಹೋಗ್ತಾ ಇದೆ ಅಲ್ವಾ. ಸೊ ಅದನ್ನೇ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕಾಗಿರೋದು. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಗ್ರೇಟ್ ಕಾಂಟ್ರಿಬ್ಯೂಷನ್. ನೀವು ಏನ್ ಟಚ್ ಮಾಡ್ತಿರೋ ಹೇಳಿ, ನಾನೀಗ ಮೊಬೈಲ್ನೇ ಇಟ್ಕೊಂಡಿದ್ದೀನಿ ಆಯ್ತಾ, ಇದು ಈ ಕಲರ್ ಇದೆ ಆಯ್ತಾ. ಸೊ ಅದನ್ನ ಟಚ್ ಮಾಡ್ತಕ್ಕೆ ಎಷ್ಟೋ ಕಲರ್ಸಿಗೆ ಒಂದೊಂದು ವೈಬ್ರೇಷನ್ಸ್ ಇದೆ ಆಯ್ತಾ. ಸೊ ನನ್ನ ಫ್ರೆಂಡ್ ಒಬ್ರು ಬ್ರೈನ್ ಟ್ರೈನಿಂಗ್ಸ್ ಮಾಡ್ತಾರೆ ಆಯ್ತಾ. ಅಂದ್ರೆ ಸೂಪರ್ ಬ್ರೈನ್ ಟ್ರೈನಿಂಗ್ಸ್ ಎಲ್ಲಾನು ಮಾಡ್ತಾರೆ ಅವ್ರು ಅಡ್ವಾನ್ಸ್ ಲೆವೆಲ್ ಅಲ್ಲಿ. ಹೆಂಗೆ ಅಂದ್ರೆ ಮಕ್ಕಳು ಈ ತರ ಏನಾದ್ರೂ ಆಬ್ಜೆಕ್ಟ್ ಕೊಟ್ರೆ ಕಣ್ ಮುಚ್ಕೊಂಡೆ ಇದನ್ನ ಫೀಲ್ ಮಾಡಿ ಇದು ಯಾವ ಕಲರ್ ಇದೆ ಅಂತ ಹೇಳ್ತಾರೆ ಆಯ್ತಾ. ಬ್ಲೈಂಡ್ ಫೋಲ್ಡ್ ಅಲ್ಲಿ ಮೇ ಬಿ ನಿಮ್ ಎಷ್ಟೋ ಜನಕ್ಕೆ ಗೊತ್ತಿರ್ಬೇಕು ಈ ಟೆಕ್ನಿಕ್
ಆಯ್ತಾ, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ. ಸೊ ಅವ್ರಿಗೆ ಕೆಪಾಸಿಟಿ ಎಷ್ಟಿರುತ್ತೆ, ಅವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಇರುತ್ತೆ. ನಮಗೂ ಇತ್ತು, ನಾವು ರೆಕಗ್ನೈಸ್ ಮಾಡಿಲ್ಲ, ಅದು ಹೋಯ್ತು. ಆಯ್ತಾ. ನಾವೆಲ್ಲರೂ ಆಯ್ತಾ, ನನಗೆ ಹೇಳ್ತಾ ಇಲ್ಲ, ಎಲ್ಲರನ್ನೂ ಹೇಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಇತ್ತು. ಆ ಟೈಮಲ್ಲಿ ನಾವು ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಎತ್ತಿ ಹಿಡಿಲಿಲ್ಲ, ಅದಕ್ಕೆ ಅದು ಇವಾಗ ಕೆಪಾಸಿಟಿ ನಮ್ಗೆ ಹೋಗಿದೆ ಆಲ್ರೆಡಿ. ಆಯ್ತಾ, ಅದಕ್ಕೆ ಈ ಟ್ರೈನಿಂಗ್ಸ್ ಎಲ್ಲಾನು ಆಲ್ಮೋಸ್ಟ್ ಒಂದು 5 to 16 years ಒಳಗಡೆ ಮಾಡಬೇಕು. ಆಯ್ತಾ, ಅವಾಗ ಅವ್ರಿಗೆ ಇದ್ದಂತಹ, ಆಯ್ತಾ, ಇನಿಷಿಯಲಿ ನಾವು ಎಲ್ಲರೂ ಹುಟ್ಟಿರೋದೇ ತುಂಬಾ ಬ್ರೈನ್ ಕೆಪಾಸಿಟಿಯಿಂದ. ಆಯ್ತಾ, ಸೊ ಅದನ್ನ ರಿಟೈನ್ ಮಾಡುವಂತ ಕೆಲಸ. ಆಯ್ತಾ, ಸೊ ಅದಕ್ಕೆ ಅದು ಅವ್ರು ಏನೇನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೋ ಅದು ಬೇರೆ ಪ್ರಶ್ನೆ. ಅಂಡ್ ದೇ ಟೇಕ್ ಹೆಲ್ಪ್ ಆಫ್ ಮ್ಯೂಸಿಕ್ ಅಂಡ್ ತುಂಬಾ ಆಕ್ಟಿವಿಟೀಸ್. ಆಯ್ತಾ, ಹಾ, ಗಾಂಧಾರಿ ವಿದ್ಯೆ, ಹೌದು. ಸೊ ಮಮತಾ ಅವ್ರು ಹೇಳಿದ್ರು ಗಾಂಧಾರಿ ವಿದ್ಯೆ. ಸೊ ಅದೇ ಥರನೇ, ಅಂದ್ರೆ ಕಣ್ಣು ಮುಚ್ಕೊಂಡೆ ಅದ್ ಯಾವ ಕಲರ್ ಇದೆ ಏನಿದೆ, ನನ್ ಮುಂದೆ ಇಷ್ಟು ಜನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಯಾರು ಏನ್ ಮಾಡ್ತಾ ಇದ್ದೀರಾ ಎಲ್ಲಾನು ಹೇಳು. ಓಕೆ, ಈವನ್ ಗೊತ್ತಿಲ್ಲದೆ ಕಳ್ದೋಗಿರೋ ವಿಷಯಗಳು, ಕಳ್ದೋಗಿರೋ ಆಬ್ಜೆಕ್ಟ್ಸ್ ಎಲ್ಲಿದೆ ಅಂತ ಹೇಳೋದು, ಅದು ನಮ್ದು ಅಲ್ಲದೆ ಇದ್ರು ಆಯ್ತಾ, ನಂದಾಗಿದ್ರೆ ನಂಗೆ ನೆನ್ಪಿರುತ್ತೆ, ಎಲ್ಲೋ ಇಟ್ಟಿದ್ದೆ ಮರ್ತಿದ್ದೆ ಮತ್ತೆ ನೆನ್ಪು ಬಂತು. ಬಟ್ ಬೇರೆ ಯಾರೋ ಎಲ್ಲೋ ಇಟ್ಟಿದ್ದು ಮರ್ತಿದ್ದು ನಮ್ಗೆ ಯಾಕೆ ನೆನಪಾಗ್ಬೇಕು ಅಲ್ವಾ? ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಸ್ ಅದು ಬರ್ತಾ ಇದೆ. ಆಯ್ತಾ, ಸೊ ಅಲ್ಲಿ ತನಕನೂ ಈ ಮೈಂಡ್ ಕೆಪಾಸಿಟಿ ಹೋಗಿದೆ. ಆಯ್ತಾ, ಸೊ ತುಂಬಾನೇ ಇದೆ ಮೈಂಡ್ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ಅಂತ ಬಂದಾಗ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇವಾಗಿಂದನೇ ಮಗುನ ಈ ತರ ಒಂದು ವಿದ್ಯೆಗೆ ರೆಡಿ ಮಾಡುವಂತಹ ಚಾನ್ಸಸ್ ಖಂಡಿತ ಇದೆ. ಆಯ್ತಾ, ಸೊ ವಿ ಹ್ಯಾವ್ ಸಮ್ ಪೇಟೆಂಟೆಡ್ ಮ್ಯೂಸಿಕ್ಸ್. ಅಂದ್ರೆ ಅದು ಕಾಸ್ಟ್ ಎಲ್ಲ ಇರುತ್ತೆ, ಬೇರೆ ಇರುತ್ತೆ ಪ್ಯಾಕೇಜ್ ಎಲ್ಲಾನು. ಯೂಟ್ಯೂಬಲ್ಲಿ ಎಲ್ಲೂ ಅವೈಲೇಬಲ್ ಇರಲ್ಲ ಪೇಟೆಂಟೆಡ್ ಮ್ಯೂಸಿಕ್, ಅಂದ್ರೆ ಎಲ್ಲೂ ಬೇರೆ ಕಡೆ ಸಿಗಲ್ಲ. ಬರೀ ಅವ್ರು ಯಾರ ಹತ್ರ ಪೇಟೆಂಟ್ ಇರುತ್ತೋ ಅವ್ರ ಹತ್ರ ಮಾತ್ರ ಇರುತ್ತೆ. ಓಕೆ, ಆ ಥರ ಮ್ಯೂಸಿಕ್ಸ್ ಕೂಡ ಇದೆ ನಮ್ಮ ಹತ್ರ. ಅದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಈಚ್ ಅಂಡ್ ಎವ್ರಿ ವೀಕ್. ಆಯ್ತಾ, ಎಲ್ಲಾ ವೀಕಲ್ಲಿ, ಪ್ರತಿ ವೀಕಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರಾಗಗಳು, ಕಂಪೋಸಿಷನ್ಸ್ ನಾನು ಹೇಳ್ತಾ ಇರೋದು. ಆಯ್ತಾ, ರಾಗಗಳು ಮಾತ್ರ ಅಲ್ಲ, ಕಂಪೋಸಿಷನ್ಸ್. ಆಯ್ತಾ, ಅದೇ ಬ್ರೈನ್ ವೇವ್ಸ್ ಹೇಗೆ ವರ್ಕ್ ಆಗುತ್ತೆ ಮಗುವಿನ ಇಷ್ಟು, ಆಯ್ತಾ, ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಈ ವೀಕಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೇಗಿದೆ, ಅದಕ್ಕೆ ಎಷ್ಟು ಫ್ರೀಕ್ವೆನ್ಸಿ ಬೇಕು. ಆಯ್ತಾ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಬೇಕು, ಈ ತರ ಡಿಸೈನ್ ಮಾಡಿದಾರೆ, ಕಂಪೋಸ್ ಮಾಡಿರುವಂತಹ ಮ್ಯೂಸಿಕ್ಸ್. ಆಯ್ತಾ, ಆಲ್ಮೋಸ್ಟ್ ಅದ್ರಲ್ಲಿ ಕ್ಲಾಸಿಕ್ ಜಾಸ್ತಿ ಇದೆ, ಯಾಕಂದ್ರೆ ಎಫೆಕ್ಟಿವ್ ಜಾಸ್ತಿ. ಆಯ್ತಾ, ಈ ತರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಂಗೆ ರೀಚ್ ಔಟ್ ಮಾಡಿ, ನಾನು ಹೇಳ್ತೀನಿ. ಅಂಡ್ ದೆನ್ ಮ್ಯೂಸಿಕ್ ಇಂದನೂ ತುಂಬಾ ಎಫೆಕ್ಟ್ ಇದೆ. ಆಯ್ತಾ, ಸೊ ನೀವ್ ಯಾವಾಗ ಮ್ಯೂಸಿಕ್ಸ್ ಕೇಳ್ತಿರ್ತೀರೋ ಮಗುವಲ್ಲಿ ಖುಷಿಯಾಗಿ ಕುಣಿದಾಡ್ತಾ ಇರುತ್ತೆ ಅಲ್ವಾ? ಸೊ ಇದು ಒಂದು ಮ್ಯೂಸಿಕ್ ಥೆರಪಿ ತರ ಯೂಸ್ ಮಾಡ್ಬೋದು, ಕಲರ್ ಥೆರಪಿ ತರ ಯೂಸ್ ಮಾಡ್ಬೋದು. ಆಯ್ತಾ, ನೀವೇನ್ ಆಬ್ಜೆಕ್ಟ್ ಮುಟ್ಟಿದ್ರು, ಇದು ಒಂದು ಹಾಕಿ ಸ್ಟಿಕ್ ನಾನು ಮುಟ್ತಾ ಇದ್ದೀನಿ, ಇದು ಈ ತರ ಇದೆ, ಇದ್ರ ಟೆಕ್ಸ್ಚರ್ ಈ ತರ ಇದೆ, ಇದು ಇಷ್ಟು ಉದ್ದ ಇದೆ, ಆಯ್ತಾ, ಇದ್ರ ಕಲರ್ ಹಿಂಗಿದೆ ಹೇಳಿ. ಆಯ್ತಾ, ಸೊ ಮೇ ಬಿ ನೀವು ಮರ್ತಿರುವಂತಹ ಎಷ್ಟೋ ಥಿಂಗ್ಸ್, ಆಬ್ಜೆಕ್ಟ್ಸ್ ಅವಾಗ ನೆನಪಾಗ್ತಾ ಹೋಗುತ್ತೆ. ಆಯ್ತಾ, ನೀವು ಕಳ್ಕೊಂಡಂತಹ ಎಷ್ಟೋ ಕೆಪಾಸಿಟೀಸ್ ಮತ್ತೆ ನಿಮಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ. ಆಯ್ತಾ, ಬಟ್ ಕಾನ್ಶಿಯಸ್ಲಿ, ಆಯ್ತಾ, ಇದು ಕಾನ್ಶಿಯಸ್ ಮದರ್ಹುಡ್, ಕಾನ್ಶಿಯಸ್ಲಿ ನೀವು ಮುಟ್ಟಿ ಅದನ್ನ ಫೀಲ್ ಮಾಡ್ಬೇಕು. ಆಯ್ತಾ, ಸೊ ಕಾನ್ಶಿಯಸ್ಲಿ ಮಗುಗೆ ಹೇಳ್ಬೇಕು, ಇದು ರೆಡ್ ಕಲರೇ. ಆಯ್ತಾ, ಸೊ ಇದಿಷ್ಟು ಉದ್ದ ಇದೆ ಅಥವಾ ಇಷ್ಟ ಅಗಲ ಇದೆ, ನನ್ನ ಕೈಯಲ್ಲಿ ಇದು ಫಿಟ್ ಆಗ್ತಾ ಇದೆ, ಸೊ ಇದು ಹೊಡೆಯಕ್ ತುಂಬಾ ಚೆನ್ನಾಗಿರುತ್ತೆ ಬಾಲ್ನ, ಸೊ ಇದನ್ನ ಹಾಕಿ ಇದಕ್ಕೆ ಯೂಸ್ ಮಾಡ್ತಾರೆ. ನಮ್ ದೇಶದಲ್ಲಿ ಇಷ್ಟು ಹಾಕಿ ಪ್ಲೇಯರ್ಸ್ ಇದ್ದಾರೆ, ಹಾಕಿ ಆಟ ಅಂದ್ರೆ ಹಿಂಗಿರುತ್ತೆ, ಏನ್ ಬೇಕ್ರಿ ಎಲ್ಲದನ್ನು ಮಗುಗ್ ಹೇಳ್ಬೋದು. ಆಯ್ತಾ, ಸೊ ನೀವ್ ಯಾವ ಲೆವೆಲಿಗೆ ಹೋಗ್ತಿರೋ ಅದ್ ನಿಮ್ಗ್ ಬಿಟ್ಟಿದ್ದು, ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಆಯ್ತಾ, ಸೊ ನನ್ನ ಹತ್ರ ಇಲ್ಲಿ ರುದ್ರಾಕ್ಷಿ ಮಾಲೆ ಇದೆ. ಆಯ್ತಾ, ಸೊ ಇದನ್ನ ಇಟ್ಕೊಂತೀನಿ, ಫೀಲ್ ಮಾಡ್ತೀನಿ, ರುದ್ರಾಕ್ಷಿ ಅಂದ್ರೆ ಏನು, ಅದು ಹೆಂಗಿದೆ, ಅದೆಲ್ಲ ಮಗುಗ್ ಹೇಳ್ತಾ ಹೋಗ್ತೀನಿ. ಈ ಮಾಲೆಯಲ್ಲಿ ಎಷ್ಟು ಮಣಿಗಳಿದೆ ಅದನ್ನು ಕೂಡ ಎಣಿಸ್ತೀನಿ. ಸೊ ನೀವ್ ಯಾವಾಗ ಎಣಿಸ್ತಿರೋ ಮಗು ಇಸ್ ಆಲ್ಸೋ ಕೌಂಟಿಂಗ್, ಲೈಕ್ ಓಕೆ ಈ ತರ ಕೌಂಟ್ ಮಾಡೋದು, ಈ ತರ ಎಣಿಸೋದು. ಸೊ ಗಣಿತದ ಬಗ್ಗೆ ನಾಲೆಡ್ಜ್ ಅಲ್ವಾ, ಸೊ ಇದ್ರದ್ದು ಟೆಕ್ಸ್ಚರ್ ಬಗ್ಗೆ, ಸೊ ಇದು ಸ್ಮೂತ್ ಸರ್ಫೇಸ್ ಇಲ್ಲ, ಇದನ್ನ ಮುಟ್ಟಿದ್ರೆ ನಂಗೆ ಸ್ವಲ್ಪ ರಫ್ ಅನ್ನಿಸ್ತಾ ಇದೆ. ಆಯ್ತಾ, ಇದನ್ನ ನಾನು ನಿಮಗೆ ಹೇಗೆ ಹೇಳ್ತಾ ಇದ್ದೀನೋ ನೀವು ಮಗುಗೆ ಆ ತರ ಹೇಳ್ತಾ ಹೋಗ್ಬೇಕು. ಆಯ್ತಾ, ಅಥವಾ ಇವಾಗ ನೀವು ಅಡ್ಗೆ ಮಾಡಕ್ ಹೋಗಿರ್ತೀರ, ಯಾವ್ಯಾವ ತರಕಾರಿ ತಗೊಂತೀರೋ ಅದನ್ನೆಲ್ಲ, ಅದು ಹಾಟ್ ಇದೆಯಾ ಕೋಲ್ಡ್ ಇದೆಯಾ, ಎಷ್ಟೋ ಸರಿ ನಾವು ಫ್ರಿಜ್ ಇಂದ ಯೂಸ್ ಮಾಡ್ತಾ ಇದೀವಿ. ನೋಡ್ ಪಾಪು, ಇದನ್ನ ನಾನು ತಗೋತಾ ಇದ್ದೀನಿ, ನಾನು ಇವತ್ತು ಹಾಗಲಕಾಯಿ ತಗೋತಿದ್ದೀನಿ, ಇದ್ರ ಸರ್ಫೇಸ್ ಈ ತರ ಇದೆ,
ಆಯ್ತಾ. ಇದ್ರ ಮೇಲ್ಮೈ ಎಲ್ಲ ಪೂರ್ತಿ ಆ, ಒಂಥರ ರಫ್ ಆಗಿದೆ. ಆಯ್ತಾ, ಸ್ಮೂತ್ ಆಗಿಲ್ಲ, ರಫ್ ಆಗಿದೆ. ನಾನು ಇದನ್ನ ಮುಟ್ತಾ ಇದ್ದೀನಿ, ಮುಟ್ತೀರಾ. ಇದ್ರದ್ ಸ್ಮೆಲ್ ಏನಿದೆ, ಅದು ಆಲ್ಮೋಸ್ಟ್ ಸ್ಮೆಲ್ ಜಾಸ್ತಿ ಬಂದಿರಲ್ಲ, ಬಟ್ ಅಷ್ಟು ಮೈನ್ಯೂಟ್ನು ಕೂಡ ಅದು ನೆನ್ಪಿಟ್ಕೊಳ್ಳೋ ಚಾನ್ಸಸ್ ಖಂಡಿತ ಇರುತ್ತೆ. ಆಯ್ತಾ. ಸೊ ಆಪಲ್ ಹ್ಯಾಸ್ ಡಿಫ್ರೆಂಟ್ ಸ್ಮೆಲ್ ಅಲ್ವಾ, ಪೊಮೊಗ್ರೆನೇಟಿಗೂ ಡಿಫ್ರೆಂಟ್ ಸ್ಮೆಲ್ ಇದೆ. ಸೊ ಅದೇ ತರ ನೀವು ಯಾವ ಹಣ್ಣು ತಗೊಂಡ್ರು, ತರಕಾರಿ ತಗೊಂಡ್ರು, ಮುಟ್ಟಿ ಪೂರ್ತಿ ಅದ್ರ ಮೇಲ್ಮೈ ಪೂರ್ತಿ ಮುಟ್ಟಿ ಅಲ್ವಾ. ಕಣ್ಣಿಲ್ದವ್ರು ಹಂಗ್ ಮಾಡ್ತಾರಲ್ವಾ, ಹಿಂಗ್ ಪೂರ್ತಿ ಮುಟ್ಟಿ ಫೀಲ್ ಮಾಡಿ ಇದು ಅದೇ ಹಣ್ಣು ಅಂತ ಹೇಳ್ತಾರೆ. ಹೇಗೆ ಅದು ಟೆಕ್ಸ್ಚರ್ ಅಲ್ವಾ, ಅದ್ರ ಶೇಪ್ ಏನಿದೆ ಅದು ನೆನ್ಪಿಟ್ಕೊಂಡಿರ್ತಾರೆ. ಅದೇ ರೀತಿ ಮಗುನು ಕೂಡ ಶೇಪ್ ನೆನ್ಪಿಟ್ಕೋಬಹುದು. ಸೊ ದೀಸ್ ಆರ್ ಲೈಕ್ ಇನ್ಪುಟ್ಸ್. ನೀವು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಇನ್ಪುಟ್ಸ್ ನ ಮಗುಗೆ ಥ್ರೂ ಸೆನ್ಸ್ ಆರ್ಗನ್ಸ್ ಕೊಡ್ತಾ ಹೋಗ್ತಿರೋ ಅಷ್ಟು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದ್ರ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಆಮ್ ನಾಟ್ ಟೆಲಿಂಗ್ ಮಗು ಹೊರಗಡೆ ಬಂದ್ ಇದೇ ಆಪಲ್ ಅಂತ ಹೇಳುತ್ತೆ ಅಂತ ಹೇಳ್ತಾ ಇಲ್ಲ. ಓಕೆ. ಬಟ್ ಖಂಡಿತವಾಗ್ಲೂ ಅದು ನೆನ್ಪಿಟ್ಕೊಂಡಿರುತ್ತೆ ಆಪಲ್ ಟೇಸ್ಟ್. ನೀವು ತಿನ್ಬೇಕಾದ್ರೆ ಇದು ಆಪಲ್ ನಾನು ತಿಂತಾ ಇದ್ದೀನಿ, ನಂಗೆ ತುಂಬಾ ಇಷ್ಟ. ಬೇಕಾದ್ರೆ ನೋಡಿ 6 ತಿಂಗಳಾದ್ಮೇಲೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಆಪಲ್ ಎರ್ದ್ಬಿಟ್ಟು ನೀವು ಇಟ್ಟರೆ ಮಗುಗೆ, ಅದು ಕೋರ್ಸ್ ಫಸ್ಟ್ ಸ್ಟಾರ್ಟಿಂಗ್ ಬೇರೆ ಬೇರೆ ಎಕ್ಸ್ಪ್ರೆಷನ್ ಕೊಡ್ಬೋದು. ಆಫ್ಟರ್ ದ್ಯಾಟ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಿರುತ್ತೆ. ಆಯ್ತಾ. ಸೊ ಹಂಗೇನೆ ಒಂದ್ ಕ್ಯಾರೆಟ್ ತಿಂತಾ ಇದ್ದೀರಾ, ಅದು ಹೇಗಿದೆ, ಪೂರ್ತಿ ಮುಟ್ಟಿ ಯಾವ ಕಲರ್ ಇದೆ, ಏನ್ ಟೆಕ್ಸ್ಚರ್ ಇದೆ, ನೀವು ಕಟ್ ಮಾಡ್ತಾ ಇದ್ರೆ ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನಾನು ಕೈಯಲ್ಲಿ ತಗೊಂಡು ತಿಂತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದನ್ನು ಕೂಡ ಹೇಳಿ. ಅದು ಸ್ವೀಟ್ ಇದೆಯಾ, ಖಾರ ಇದೆಯಾ, ಖಂಡಿತವಾಗ್ಲೂ ಇರಲ್ಲ. ಸೊ ಈ ತರ ಎಲ್ಲ ಹೇಳ್ತಾ ಹೋಗಿ, ಇದಕ್ಕೆ ಸ್ವೀಟ್ ಅಂತಾರೆ, ಇದಕ್ಕೆ ಖಾರ ಅಂತಾರೆ. ಆಯ್ತಾ. ಸೊ ಈ ತರ ಕಾನ್ವರ್ಸೇಷನ್ ಅಂದ್ರೆ, ಸಂವಾದ ಅಂತಂದ್ರೆ ಈ ತರನೂ ಮಾಡ್ತಾ ಹೋಗ್ಬೋದು. ಆಯ್ತಾ. ಇಲ್ಲಿ ಎರಡೆರಡು ಆಯ್ತು, ಏನು ಗರ್ಭ ಸಂವಾದನೂ ಆಯ್ತು, ಸೆನ್ಸರಿ ಆಕ್ಟಿವಿಟಿನೂ ಆಯ್ತು. ಆಯ್ತಾ. ನನ್ನ ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಕೆಲವೊಂದು ಆ ಇದಿಟ್ಟಿದ್ದಾರೆ ಆಕ್ಟಿವಿಟೀಸ್ ಮಾಡಕ್ಕೆ, ಸೆನ್ಸರಿ ಆಕ್ಟಿವಿಟೀಸ್ಗೋಸ್ಕರ. ಒಂದರಲ್ಲಿ ಒಂದ್ ಶೀಟ್ ಅಲ್ಲಿ, ಆಯ್ತಾ, ಒಂದು ಸ್ಲೇಟ್ ತರ, ಆಯ್ತಾ, ಒಂದಿಷ್ಟು ಅನ್ಕೊಡಿ, ಇಷ್ಟಿಷ್ಟರಲ್ಲಿ, ಆಯ್ತಾ, ಇಷ್ಟಿಷ್ಟರಲ್ಲಿ ಒಂದಕ್ಕೆ ಕಲ್ಲು ಅಂಟಿಸಿದ್ದಾರೆ, ಒಂದಕ್ಕೆ ಮರಳು ಅಂಟಿಸಿದ್ದಾರೆ, ಇನ್ನೊಂದಕ್ಕೆ ಹುಲ್ಲು ಅಂಟಿಸಿದ್ದಾರೆ. ಆಯ್ತಾ. ಅದ್ರ ಮೇಲೆಲ್ಲ ಅವರು ಮುಟ್ಟಿ ಮುಟ್ಟಿ ಫೀಲ್ ಮಾಡ್ಬೇಕು, ಕೆಲವೊಂದ್ಸರಿ ಅದ್ರ ಮೇಲೆ ಕಾಲಿಟ್ಟು ಫೀಲ್ ಮಾಡ್ಬೇಕು ಮಕ್ಕಳು. ಆಯ್ತಾ. ದಿಸ್ ಇಸ್ ದ ಸೆನ್ಸರಿ ಆಕ್ಟಿವಿಟಿ. ಸಿ ಆಕ್ಚುಲಿ ಕೆಲವೊಂದ್ಸರಿ ಇದೆಲ್ಲ ಬೇಕಾ ಅಂತ ಅನ್ಸುತ್ತೆ. ಯಾಕಂದ್ರೆ ವೆನ್ ಯು ಆರ್ ವಾಕಿಂಗ್ ಆನ್ ಬೇರ್ ಫುಟ್, ಆಯ್ತಾ, ಸೊ ನಿಮ್ ಕಾಲಲ್ಲಿ ನಿಮ್ಗೆ ಚಪ್ಪಲ್ ಹಾಕೊಳ್ದೆ ನೀವು ಹೊರಗಡೆ ಏನಾದ್ರೂ ವಾಕ್ ಮಾಡ್ತಾ ಇದ್ರೆ, ಯು ಆರ್ ಗೆಟಿಂಗ್ ಇನ್ ಟಚ್ ಆಫ್ ಸಾಯಿಲ್ ಅಲ್ವಾ. ನೀವು ಮಣ್ಣನ್ನ ಟಚ್ ಮಾಡ್ತಾ ಇದ್ದೀರಾ, ಆಮೇಲೆ ಹುಲ್ಲನ್ನ ಟಚ್ ಮಾಡ್ತಾ ಇದ್ದೀರಾ, ಆಮೇಲೆ ಕಲ್ ಮೇಲೆ ನಡೀತಾ ಇದ್ದೀರಾ. ಸೊ ಇದೆಲ್ಲಾನು ಸೆನ್ಸರಿ ಆಕ್ಟಿವಿಟಿ. ಐ ಅಂಡರ್ಸ್ಟ್ಯಾಂಡಿಂಗ್ ಗೆಟಿಂಗ್ ಮೈ ಪಾಯಿಂಟ್ ಅಲ್ವಾ. ಸೊ ಇದನ್ನೇನ್ ನಾವು ಎಕ್ಸ್ಟರ್ನಲಿ ಸೆನ್ಸರಿ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಸ್ಮೂತ್ ಸರ್ಫೇಸ್ ನ ಟಚ್ ಮಾಡಿಸೋದು, ಮತ್ತೆ ರಫ್ ಇರೋ ಸರ್ಫೇಸ್ ನ ಟಚ್ ಮಾಡಿಸೋದು, ಮುಳ್ ತರ ಇರೋದನ್ನ ಸ್ವಲ್ಪ ಹಿಂಗೆ ಮುಟ್ಸೋದು. ಆಯ್ತಾ. ಸೊ ಜಸ್ಟ್ ಬ್ರೈನಿಗೆ ಆ ಸಿಗ್ನಲ್ಸ್ ಹೋಗ್ಬೇಕು ಅಂದ್ರೆ, ಇದು ಸಾಫ್ಟ್, ಇದು ಹಾರ್ಡ್ ಸರ್ಫೇಸು. ಸೊ ಈ ತರ ಒಂದು ಮೆಸೇಜ್ ಹೋಗ್ಬೇಕು ಅಂತ ಹೇಳಿ, ಡಿಫ್ರೆಂಟ್ ಡಿಫ್ರೆಂಟ್ ಮೆಸೇಜಸ್ ಹೋಗ್ಬೇಕು, ಸಿಗ್ನಲ್ಸ್ ಹೋಗ್ಬೇಕು. ಸೊ ಈ ತರ ಮಾಡುವಾಗ ನಮ್ಗೆ ಕಾನ್ಶಿಯಸ್ಲಿ ನೀವೇನಾದ್ರೂ ನೇಚರ್ನ ಪೂರ್ತಿಯಾಗಿ ಎಂಜಾಯ್ ಮಾಡಿದ್ದೆ ಆದ್ರೆ, ಕಂಪ್ಲೀಟ್ಲಿ ಸೆನ್ಸರಿ ಆಕ್ಟಿವಿಟಿ ಇಲ್ಲೇ ಆಗಿರುತ್ತೆ ಅಲ್ವಾ. ನಮ್ಗೆಲ್ಲಾ ಕಲರ್ಸು ಇದೆ ನೇಚರಲ್ಲಿ, ಎಲ್ಲಾ ಟೆಕ್ಸ್ಚರ್ಸು ಇದೆ, ಎಲ್ಲಾ ಶೇಪ್ಸ್ ಇದೆ ಅಲ್ವಾ. ಸೊ ಎಲ್ಲಾ ಥರದ ಸರ್ಫೇಸಸ್ ಇದೆ, ಎಲ್ಲಾ ಥರದ ಸೌಂಡ್ಸ್ ಇದೆ. ಆಯ್ತಾ. ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೊಳ್ಳಿ, ಎಷ್ಟು ಥರದ ಸೌಂಡ್ಸ್ ಕೇಳ್ಬೋದು ಅಲ್ವಾ. ಸೊ ಬಟ್ ಯು ಶುಡ್ ಐಡೆಂಟಿಫೈ ಅಲ್ವಾ. ಎಲ್ಲದನ್ನು ನಾವೇನ್ ಮಾಡ್ಬಿಟ್ಟಿದೀವಿ, ಟೇಕನ್ ಫಾರ್ ಗ್ರಾಂಟೆಡ್, ಯಾವ್ದನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇಲ್ಲ ಅಲ್ವಾ. ಸೊ ಹಂಗೆ ಯಾವಾಗ ನೀವು ಅಬ್ಸರ್ವ್ ಮಾಡಿ ನೋಡ್ತಿರೋ ಅಥವಾ ಅದನ್ನ ಫೀಲ್ ಮಾಡ್ತಿರೋ, ಅವಾಗ ನಿಮ್ಮ ಮಗುವಿಗೆ ಒಂದು ಸಿಗ್ನಲ್ ಹೋಗ್ತಾ ಇರುತ್ತೆ. ಆಯ್ತಾ. ಸೊ ಇವಾಗ ಕಣ್ ಮುಚ್ಕೊಂಡ್ರೆ ನನಗೆ ಏನೇನ್ ಕೇಳಿಸ್ತಾ ಇದೆ, ಓಕೆ, ಯಾವ್ದೋ ಹಾರನ್ ಕೇಳಿಸ್ತಾ ಇದೆ, ಒಂದ್ ವೆಹಿಕಲ್ ಪಾಸ್ ಆಗ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ, ಯಾರೋ ನಡೀತಾ ಇರೋ ಸೌಂಡ್ ಕೇಳಿಸ್ತಾ ಇದೆ, ಅವ್ರ ಸ್ಲಿಪ್ಪರ್ ಸೌಂಡ್ ಕೇಳ್ತಾ ಇದೆ, ಒಂದ್ ಮಗು ವಾಕ್ ಮಾಡ್ತಾ ಇದೆ, ಅದು ಸ್ಲಿಪ್ಪರ್ಸ್ ಪುಯ್ 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 ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ. ಆಟೋ ಸೌಂಡ್ ಬೇರೆ, ಬೈಕ್ ಸೌಂಡ್ ಬೇರೆ, ಲಾರಿ ಸೌಂಡ್ ಬೇರೆ, ಸೈಕಲ್ ಸೌಂಡು ಬೇರೆ. ಆಯ್ತಾ.
ಸೊ ಈ ತರ ಡಿಫರೆಂಟ್ ಸೌಂಡ್ಸ್ ರೆಕಗ್ನೈಸ್ ಮಾಡಿ ಹೇಳ್ಬೇಕು. ಆಯ್ತಾ? ಸೊ ನನಗೆ ಗಡಿಯಾರ ಟಿಕ್ ಟಿಕ್ ಅನ್ನೋದು ಕೂಡ ಕೇಳಿಸ್ತಾ ಇದೆ, ಎಲ್ಲೋ ಹಕ್ಕಿ ಚಿಲಿಪಿಲಿ ಅಂತ ಇರೋದು ಕೇಳಿಸ್ತಾ ಇದೆ, ಯಾವುದೋ ಒಂದು ಕೀಟ ಇಲ್ಲಿ ಹಿಂಗೆ ಸ್ಕ್ರಾಚ್ ಮಾಡ್ತಾ ಇದೆ. ಆಯ್ತಾ? ಟೇಬಲ್ನ ಟಕ ಟಕ ಅಂತ ಕೊಡ್ತಾ ಇರುತ್ತೆ. ಸೊ ಅದು ಕೂಡ ಕೇಳಿಸುತ್ತೆ ವೆನ್ ಯು ಆರ್ ಅವೇರ್ ಆಫ್ ಇಟ್. ಆಯ್ತಾ? ಸೊ ಅದನ್ನೆಲ್ಲ ನೀವು ಸಿಗ್ನಲ್ಸ್ನ ಐಡೆಂಟಿಫೈ ಮಾಡಬೇಕು, ಹೇಳ್ತಾ ಹೋಗ್ಬೇಕು. ದಿಸ್ ಇಸ್ ದ ಸೆನ್ಸರಿ ಆಕ್ಟಿವಿಟಿ. ಇದನ್ನೇ ಟಾಸ್ಕ್ ಆಗಿ ತಗೊಳ್ಳಿ ಇವತ್ತು. ಓಕೆ? ಸೊ ಎಷ್ಟು ಜನ ಎಷ್ಟು ಲೆವೆಲಿಗೆ ಹೋಗ್ತೀರಾ ನೋಡ್ತೀನಿ, ಯಾರು ಜಾಸ್ತಿ ಮಾಡ್ತೀರಾ ನೋಡ್ತೀನಿ. ಓಕೆ? ನೆಕ್ಸ್ಟ್ ಕ್ಲಾಸ್ ಒಳಗಡೆ ಯು ಶುಡ್ ಲಿಸ್ಟ್ ದೆಮ್ ಡೌನ್. ನಾನು ಈ ಥರ ಸೆನ್ಸರಿ ಆಕ್ಟಿವಿಟಿ ಮಾಡಿದೆ, ನಾನು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡೆ. ಫಸ್ಟು ಕಿವಿ, ಯಾವುದೋ ಒಂದು ಸೆನ್ಸ್ ಆರ್ಗನ್ಸ್ ತಗೊಳ್ಳಿ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಹೋಗಿ. ಇಲ್ಲ ಅಂದ್ರೆ ಯಾವುದೋ ಒಂದು ಆಬ್ಜೆಕ್ಟ್ಸ್ ತಗೊಳ್ಳಿ, ಅದರಲ್ಲಿ ಎಲ್ಲಾ ಸೆನ್ಸ್ ಆರ್ಗನ್ಸು ಕವರ್ ಆಗಬೇಕು. ಫಸ್ಟು ಒಂದೇನೋ ತಗೊಂಡೆ, ವೆಯ್ಟ್, ಓಕೆ ರುದ್ರಾಕ್ಷಿನೇ ತಗೋತೀನಿ. ಇದನ್ನ ತಗೊಂಡೆ. ಆಯ್ತಾ? ಇದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಇದನ್ನ ಫಸ್ಟ್ ಟಚ್ ಮಾಡಿದೆ. ಇಲ್ಲಿಗೆ ಏನಾಯ್ತು? ಸ್ಕಿನ್, ಚರ್ಮ. ಚರ್ಮ ಅದನ್ನ ಹೇಗೆ ಫೀಲ್ ಮಾಡುತ್ತೆ. ಇಲ್ಲಿಂದ ನನ್ನ ಬ್ರೈನಿಗೆ ಒಂದು ಮೆಸೇಜ್ ಹೋಯ್ತು, ಅದೇ ತರ ಮಗುಗೂ ಒಂದು ಮೆಸೇಜ್ ಹೋಗಿರುತ್ತೆ. ಓಕೆ? ಸೊ ಆಮೇಲೆ ಇದಕ್ಕೂ ಒಂದು ಸ್ಮೆಲ್ ಇರುತ್ತೆ ಅಲ್ವಾ? ನೋಟಿಗೂ ಒಂದು ಸ್ಮೆಲ್ ಇದೆ, ಹೌದಾ? ದುಡ್ಡು ಕಾಯಿನಿಗೆ ಬೇರೆ ಸ್ಮೆಲ್ಲು, ನೋಟಿಗೆ ಬೇರೆ ಸ್ಮೆಲ್ಲು ಅಲ್ವಾ? ಅದರಲ್ಲೂ ಪ್ರತಿ ನೋಟಿಗೂ ಒಂದೊಂದು ಸ್ಮೆಲ್ ಇದೆ. ನಮ್ಗೆ ಗೊತ್ತಿಲ್ಲ, ಅಷ್ಟು ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿಲ್ಲ, ಬಟ್ ನೋಟ್ಗಳಿಗೆಲ್ಲ ಒಟ್ಟು ಸ್ಮೆಲ್ ಇದೆ ಅಂತ ಗೊತ್ತು ಅಲ್ವಾ? ಅದು ಬೇರೆ, ಇದು ಬೇರೆ. ಇದರಲ್ಲೂ ಒಂದೇನೋ ಬೇರೆ ತರ ಸ್ಮೆಲ್ ಇದೆ. ಓಕೆ? ಅಂಡ್ ದೆನ್ ಇದು ಕೋಲ್ಡ್ ಇದೆಯಾ, ಹಾಟ್ ಇದೆಯಾ, ಅದು ಕೂಡ. ಆಲ್ಮೋಸ್ಟ್ ಹೀಲಿಂಗ್ ಮೆಟೀರಿಯಲ್ಸ್ ಈ ಥರದ್ದೆಲ್ಲನೂ, ರುದ್ರಾಕ್ಷಿ ಎಲ್ಲನೂ ತಣ್ಣಗಿರುತ್ತೆ, ನಾರ್ಮಲ್ ಟೆಂಪ್ರೇಚರ್ಗಿಂತ ತಣ್ಣಗಿರುತ್ತೆ ಇಫ್ ಇಟ್ ಈಸ್ ರಿಯಲ್. ಆಯ್ತಾ? ಸೊ ಆರ್ಟಿಫಿಷಿಯಲ್ಗಳು ಸಿಗ್ತವೆ, ಬಟ್ ರಿಯಲ್ ಆಗಿದ್ರೆ ಅದು ಖಂಡಿತವಾಗ್ಲೂ ಅದರದ್ದು ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರುತ್ತೆ. ಆಯ್ತಾ? ಸೊ ಅದನ್ನ ಫೀಲ್ ಮಾಡ್ತೀರಾ. ಆಮೇಲೆ ಅದ್ರ ಸ್ಮೆಲ್ ಫೀಲ್ ಮಾಡ್ತಾ ಇದ್ದೀರಾ. ಆಮೇಲೆ ಟೇಸ್ಟ್ ಬೇಡ, ಇದು ರುದ್ರಾಕ್ಷಿ ಆಗಿರೋದ್ರಿಂದ ಟೇಸ್ಟ್ ಫೀಲ್ ಮಾಡೋದು ಬೇಡ, ಬಟ್ ತಿನ್ನೋ ಅಂತಹದ್ದು ಆಬ್ಜೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಟೇಸ್ಟ್ ಮಾಡಿ ಹೇಳಿ. ಆಯ್ತಾ? ಅಂಡ್ ನೋಡುವಾಗ ನನಗೆ ಅದು ಒಂದು ಸಿಗ್ನಲ್ ಅಲ್ವಾ? ಸೊ ಇದರಲ್ಲಿ ಯಾವ್ಯಾವ ಥರ ಇದೆ, ರುದ್ರಾಕ್ಷಿಯಲ್ಲೂ ತುಂಬಾ ಥರದ ರುದ್ರಾಕ್ಷಿಗಳಿದೆ. ಆಯ್ತಾ? ಸೊ 2 ಮುಖ, 3 ಮುಖ, 5 ಮುಖ ಅಲ್ವಾ? ಆ ಥರ ತುಂಬಾ ಟೈಪ್ಸ್ ಇದೆ. ಸೊ ಇದು ಯಾವ ಥರ, ಸುಮ್ಮನೆ ನೋಡ್ತಾ ಇದ್ದೀನಿ ನಾನು ತಿರುಗಿಸಿ ಅಲ್ವಾ? ಸೊ ಅಲ್ಲಿಂದ ಒಂದು ಸಿಗ್ನಲ್ ಹೋಗುತ್ತೆ. ಸೊ ವಿ ಆರ್ ಕವರಿಂಗ್ ಆಲ್ ದ ಸೆನ್ಸ್ ಆರ್ಗನ್ಸ್ ವಿತ್ ಒನ್ ಸಿಂಗಲ್ ಆಬ್ಜೆಕ್ಟ್. ಆಯ್ತಾ? ಸೊ ಇಲ್ಲಿ ಒಂದು ಹೆಡ್ಫೋನ್ ಇದೆ, ಇದನ್ನ ತಗೋತಾ ಇದ್ದೀನಿ. ಇದು ಹೇಗಿದೆ, ಯಾವ ಕಲರ್ ಇದೆ, ಯಾವ ಪಿಕ್ಚರ್ ಇದೆ, ಇದಕ್ಕೂ ಒಂದು ಸ್ಮೆಲ್ ಇದೆ. ಓಕೆ? ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೂ ಬೇರೆ ತರ ಸ್ಮೆಲ್ ಇರುತ್ತೆ. ಸೊ ಈ ತರ ಎಲ್ಲದನ್ನು ನಾವು ಸೆನ್ಸ್ ಆರ್ಗನ್ಸ್ನ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಓಕೆ? ಇದನ್ನ ನೀವು ಮಾಡ್ಬೋದು, ಮಾಡಿ. ಆಯ್ತಾ? ಸೊ ಇದನ್ನೆಲ್ಲರೂ ಟಾಸ್ಕ್ ಆಗಿ ತಗೊಳ್ಳಿ, ಖಂಡಿತವಾಗ್ಲೂ ಮಿಸ್ ಮಾಡದೆ ಮಾಡಿ. ಯು ವಿಲ್ ಎಂಜಾಯ್. ಮಗುಗೂ ತುಂಬಾ ಚೆನ್ನಾಗಿ ಸಿಗ್ನಲ್ಸ್ ಹೋಗುತ್ತೆ. ಅಂಡ್ ಮಮತಾ, ಎಷ್ಟೋ ಜನ ಇಲ್ಲಿ ಅರ್ಲಿ ಪ್ರೆಗ್ನೆನ್ಸಿಲಿ ಇದ್ದೀರಾ, ಮೇ ಬಿ ನಿಮಗೆ ಜಾಸ್ತಿ ಫೀಲ್ ಆಗದೆ ಇರ್ಬೋದು, ಬಟ್ ಖಂಡಿತ ಈ ಒಂದು ಎಫರ್ಟ್ ನಿಮಗೆ ಮುಂದೆ ಖಂಡಿತ ಯೂಸ್ ಆಗುತ್ತೆ. ಓಕೆ? ನೀವು ಕೂಡ ಮಾಡಿ, ಎಲ್ಲರೂ ಮಾಡಿ. ಆಯ್ತಾ? ಸೊ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್, ಮಗುಗೆ ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಆಗಿರುತ್ತೆ. ಆಯ್ತಾ? ಬಟ್ ಕಾಣಿಸಲ್ಲ, ಬ್ರೈನ್ ಇಸ್ ನಾಟ್ ವಿಸಿಬಲ್ ಅವಾಗ ಅಲ್ವಾ? ಫಸ್ಟ್ ಹಾರ್ಟ್, ಬ್ರೈನ್ ಒಂದೊಂದೇ ಒಂದೊಂದೇ ಪಾರ್ಟ್ಸ್ ಡೆವಲಪ್ ಆಗ್ತಾ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ತೋರಿಸ್ತಾ ಹೋಗುತ್ತೆ, ಬಟ್ ಅದು ಇಲ್ಲ ಅಂತಲ್ಲ. ಓಕೆ? ಬಾಕ್ಸ್ ಮೇಲೈತೆ. ಸೀರೆ ಹಾಕಿದ್ಮೇಲ ಹ್ಮ್. ಐರನ್ ಎಸ್, ಇದನ್ನ ಯಾರ್ಯಾರು ಮಾಡಿ ನಂಗೆ ರಿಪೋರ್ಟ್ ಮಾಡ್ತೀರಾ? ಅನ್ವಿತಾ ಅಂತೂ ಖಂಡಿತ ಮಾಡ್ತಾರೆ. ಎಸ್, ತುಂಬಾ ಜನ ಎಲ್ಲರೂ ಮಾಡ್ತಾ ಇದ್ದೀರಾ, ಬಟ್ ನಂಗೆ ಹೇಳ್ತಾ ಇಲ್ಲ ಅಷ್ಟೇ. ಬಟ್ ಗ್ರೂಪಲ್ಲಿ ಆದ್ರೂ ಹಾಕಿ, ಇಲ್ಲ ನಂಗೆ ಪರ್ಸನಲ್ ಮೆಸೇಜ್ ಹಾಕಿ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬಿಟ್ಟು. ಅಂಡ್ ದೆನ್ ವೆನ್ ಯು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಅನ್ಸುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ. ನನ್ಗೆ ಏನ್ ಮೆಸೇಜ್ ಟೈಪ್ ಮಾಡಿ ಕಳಿಸ್ತಿರೋ, ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೂ ಮೆಸೇಜ್ ಹೋಗಿರುತ್ತೆ, ನಿಮ್ ಮಗುಗೂ ಮೆಸೇಜ್ ಹೋಗಿರುತ್ತೆ. ಓಕೆ? ಸೊ ಟಾಸ್ಕ್ ಇಸ್ ಕಂಪ್ಲೀಟೆಡ್ ಅಂತ ಹೇಳಿ ನಂಗೆ ಮೆಸೇಜ್ ಹಾಕಿ, ಅಂಡ್ ಏನ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹಾಕಿ. ಆಯ್ತಾ? ಅಟ್ಲೀಸ್ಟ್ ನನಗೆ ಮೆಸೇಜ್ ಹಾಕದೇ ಇದ್ರು ಒಂದು ಪ್ರೆಗ್ನೆನ್ಸಿ ಜರ್ನಲ್ ಅಂತ ಹೇಳಿ ಮಾಡಿರಿ. ಆಯ್ತಾ? ಅದರಲ್ಲಿ ಬರೀರಿ,
ಈ ಥರ ನಾನು ಮಾಡಿದೆ, ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅದ್ರಲ್ಲಿ ಬರೀರಿ, ತುಂಬ ಚೆನ್ನಾಗಿ ಅನ್ಸುತ್ತೆ. ಓಕೆ, ಎಸ್, ಸಾರಿ. ಮತ್ತೆ ನಮ್ಮದು ಚಾಂಟಿಂಗ್ ಮುಂದೆ ಹೋಯ್ತು. ಇವಾಗ ಚಾಂಟಿಂಗ್ ಮಾಡೋಣ. ಓಕೆ, ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ನಿಮ್ಮ ಬೆನ್ನೆಲುಬು, ಕುತ್ತಿಗೆ ಮತ್ತು ತಲೆ ನೇರವಾಗಿರ್ಲಿ, ರಿಲ್ಯಾಕ್ಸ್. ಬೆಡ್ ರೆಸ್ಟ್ ಅಲ್ಲಿ ಇರೋರು ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀವು ಮಲ್ಕೊಂಡು ಹಾಗೆ ಕೇಳಿಸ್ಕೊಳ್ಳಿ. ಯು ಜಸ್ಟ್ ಫೀಲ್ ದ ವೈಬ್ರೇಷನ್ಸ್. ಆಯ್ತಾ? ಅಂತ ಬೇಕಾದ್ರೂ ಹೇಳ್ಬಹುದು, ಇಫ್ ಯು ಆರ್ ಫೀಲಿಂಗ್ ಕಂಫರ್ಟಬಲ್. ಮಲ್ಕೊಂಡು ಮಾಡೋದಾದ್ರೆ ಅಕಸ್ಮಾತ್, ಇಲ್ಲ ಅಂದ್ರೆ ಅದು ಬೇಡ. ಹಾಗೆ ನಮ್ಮ ವೈಬ್ರೇಷನ್ಸ್ನ ನೀವು ಫೀಲ್ ಮಾಡ್ತಾ ಹೋಗಿ, ನೀವು ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ಆಯ್ತಾ? ನೀವು ಕುತ್ಕೊಂಡು ಓಮ್ ಚಾಂಟಿಂಗ್ ಮಾಡ್ತಾ ಇದ್ದೀರಾ, ಅದರಿಂದ ಒಂದು ತರಂಗಗಳು, ಕಂಪನಗಳು ನಿಮ್ಗೆ ಸಿಗ್ತಾ ಇದೆ ಅನ್ನೋ ಥರ ನೀವು ವಿಜುವಲೈಸ್ ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ನೇರವಾಗಿ ಕುತ್ಕೊಳ್ಳಿ. ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಡಿ, ಎಡಗೈಯನ್ನ ಹೊಟ್ಟೆಯಿಂದ ಕೆಳಗಡೆ ಅಂದ್ರೆ ಕಿಬ್ಬೊಟ್ಟೆಯ ಭಾಗದಲ್ಲಿ ಇಡಿ. ನಿಮ್ಮ ನಾಭಿಯಿಂದ ಕೆಳಗಡೆ. ರಿಲ್ಯಾಕ್ಸ್. ಫೀಲ್ ಯೋರ್ ಬ್ರೆತ್. ಇವತ್ತು ನೀವು ಹೇಗೆ ಉಸಿರಾಡ್ತಾ ಇದ್ದೀರಾ ಅನ್ನೋದನ್ನ ಹಾಗೆ ಫೀಲ್ ಮಾಡಿ, ನೋಟಿಸ್ ಮಾಡಿ. ಎದೆಯವರೆಗೆ ಉಸಿರಾಡ್ತಾ ಇದ್ದೀರಾ ಅಥವಾ ಹೊಟ್ಟೆಯವರೆಗೆ ನಿಮ್ಮ ಉಸಿರು ತಲುಪ್ತಾ ಇದೆಯಾ? ಹಾಗೆ ವಿತೌಟ್ ಆಲ್ಟರಿಂಗ್ ಹಾಗೆ ಅಬ್ಸರ್ವ್ ಮಾಡಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಮತ್ತೊಮ್ಮೆ ದೀರ್ಘವಾಗಿ ನಿಮ್ಮ ಹೊಟ್ಟೆಯವರೆಗೆ ಉಸಿರು ತಲುಪಲಿ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಉಸಿರನ್ನ ಒಳಗೆ ತಗೊಳ್ಳಿ. ಬ್ರೀತ್ ಔಟ್, ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನು ಪಠನೆ ಮಾಡೋಣ. ಆಕಾರ, ಊಕಾರ, ಮಾಕಾರ. ಆಕಾರ ಹೇಳುವಾಗ ನಿಮ್ಮ ಎಡಗೈಯಲ್ಲಿ, ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ಊಕಾರ ಹೇಳುವಾಗ ನಿಮ್ಮ ಗಂಟಲು ಹಾಗೂ ಎದೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಗಮನಿಸಿ. ಮಾಕಾರ ಹೇಳುವಾಗ ನಿಮ್ಮ ಮುಖದಲ್ಲಿ ಹಾಗೂ ನಿಮ್ಮ ನೆತ್ತಿಯ ಭಾಗದಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ನ ಗಮನಿಸಿ. ಒಂದು ಬಾರಿ ಓಂ ಹೇಳುವಾಗ ಈ 3 ಪಾಯಿಂಟ್ ಗಮನಿಸ್ತಾ ಬನ್ನಿ. ನಿಮ್ಮ ಕಿಬ್ಬೊಟ್ಟೆಯ ಭಾಗ, ಎದೆಯ ಭಾಗ, ತಲೆಯ ಭಾಗ. Take a deep breath in and chant Om Mantra with me for 11 times.
ರಿಲ್ಯಾಕ್ಸ್. ಫೀಲ್ ದ ವೈಬ್ರೇಷನ್ಸ್. ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಸುತ್ತ ಇರುವಂತಹ ವೈಬ್ರೇಷನ್ಸ್ನ ಗಮನಿಸಿ, ಆ ತರಂಗವನ್ನು ಗಮನಿಸಿ. ನಿಮ್ಮ ದೇಹದಲ್ಲಿ ಎಲ್ಲ ಜೀವಕೋಶಗಳಲ್ಲಿ ಆಗ್ತಾ ಇರುವಂತಹ ಕಂಪನಗಳನ್ನು ಗಮನಿಸಿ. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರುವಂತಹ ಕಂಪನಗಳನ್ನು ಗಮನಿಸಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ, ಕಣ್ಣುಗಳು ಹಾಗೆ ಮುಚ್ಚಿರಲಿ. ಈಗ ನಾವು ಗರ್ಭರಕ್ಷಾ ಸ್ತೋತ್ರವನ್ನು ಪಠಣೆ ಮಾಡೋಣ. ನನ್ನ ನಂತರ ಹೇಳಿ, ಉಚ್ಚಾರಣೆ ಸರಿಯಾಗಿರಲಿ. ಪ್ರತಿ ಬಾರಿ ಪ್ರತಿ ಪದಗಳನ್ನು ಉಚ್ಚರಿಸುವಾಗ, ಪ್ರತಿ ಅಕ್ಷರಗಳನ್ನು ಕೂಡ ಉಚ್ಚರಿಸುವಾಗ ನಿಮ್ಮ ಗಮನ ಉಚ್ಚಾರಣೆ ಮೇಲಿರಲಿ. ಎಲ್ಲ ಪದಗಳಿಗೂ ಒಂದು ಕಂಪನ ಇರುತ್ತೆ, ಅದನ್ನ ಫೀಲ್ ಮಾಡ್ತಾ ನಿಮ್ಮ ಮಗುವಿಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಅಂದ್ರೆ ಒಂದು ರಕ್ಷಾ ಕವಚ ಕ್ರಿಯೇಟ್ ಆಗ್ತಾ ಇರೋ ಹಾಗೆ ಫೀಲ್ ಮಾಡ್ತಾ ಈ ಗರ್ಭರಕ್ಷಾಂಬಿಕೆಯನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಈ ಮಂತ್ರವನ್ನ ನನ್ನ ನಂತರ ಹೇಳಿ. ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ರಿಲ್ಯಾಕ್ಸ್. ಫೀಲ್ ದ ವೈಬ್ರೇಷನ್ಸ್. ರಿಲ್ಯಾಕ್ಸ್. ನಿಮ್ಮ ಸುತ್ತ ಹಾಗೂ ನಿಮ್ಮ ಮಗುವಿನ ಸುತ್ತ ಒಂದು ರಕ್ಷಾ ಕವಚವನ್ನ ಫೀಲ್ ಮಾಡಿ. ಯಾರೆಲ್ಲ 3 ತಿಂಗಳಿನ ಒಳಗಡೆ ಇದ್ದೀರೋ, ಅರ್ಲಿ ಪ್ರೆಗ್ನೆನ್ಸಿ, ನೀವು ಕೂಡ ದಿಸ್ ಇಸ್ ದ ಟೈಮ್ ಆಫ್ ಸ್ಟೆಬಿಲಿಟಿ. ನಿಮ್ಮ ಮಗುವನ್ನ ನಿಮ್ಮ ಗರ್ಭದ ಒಳಗಡೆ ಆರಾಮವಾಗಿ ಬೆಳೀತಾ ಇರೋ ಹಾಗೆ ಫೀಲ್ ಮಾಡ್ತಾ ಬನ್ನಿ. ಯೋರ್ ಬೇಬಿ ಸೇಫ್. ಗರ್ಭರಕ್ಷಾಂಬಿಕೆಯನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಈ ಮಂತ್ರದಿಂದ ವೈಬ್ರೇಷನ್ಸ್ ಏನ್ ಕ್ರಿಯೇಟ್ ಆಗಿದೆ ಅದು ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನ ಹಾಗೂ ನಿಮ್ಮ ಮಗುವಿನ ಸುತ್ತ ರಕ್ಷಾ ಕವಚವನ್ನ ಕ್ರಿಯೇಟ್ ಮಾಡಿದೆ ಅನ್ನೋ ಹಾಗೆ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ, ದೃಶ್ಯೀಕರಣ ಮಾಡಿ. ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಕೈಗಳನ್ನ ನಿಮ್ಮ ಕಾಲುಗಳ ಮೇಲೆ ಇಡಿ, ತೊಡೆಯ ಮೇಲೆ ಇಡಿ. ಎರಡೂ ಕೈಗಳು ಆಕಾಶ ನೋಡುವಂತಿರಲಿ. ಅಂಗೈಗಳು
ಅಕಸ್ಮಾತ್ ನೀವು ಮಲ್ಕೊಂಡು ಈ ಮೆಡಿಟೇಷನ್ ಮಾಡೋದಾದ್ರೆ ಬೆಡ್ ರೆಸ್ಟ್ ಅಲ್ಲಿರೋರು ಖಂಡಿತವಾಗ್ಲೂ ಮಲ್ಕೊಂಡು ಈ ಒಂದು ಮೆಡಿಟೇಷನ್ನ ಮಾಡಬಹುದು. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಸುಖಾಸನದಲ್ಲಿ ಕುತ್ಕೊಂಡು ಆರಾಮವಾಗಿ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಇಡೀ ದೇಹವನ್ನ ಹಗುರ ಆಗಿರುವ ಹಾಗೆ ಫೀಲ್ ಮಾಡ್ತಾ ಬನ್ನಿ. ಸಡಿಲ ಮಾಡ್ತಾ ಬನ್ನಿ. ನಿಮ್ಮ ನೆತ್ತಿಯ ಭಾಗ ಸಡಿಲ ಆಗಲಿ. ನಿಮ್ಮ ಹಣೆಯ ಭಾಗ ಅಲ್ಲಿರುವಂತಹ ಎಲ್ಲ ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ ಎಲ್ಲದು ಕೂಡ ಆಚೆ ಹೋಗ್ತಾ ಇದೆ. ನಿಮ್ಮ ಹಣೆಯಲ್ಲಿ ಯಾವುದಾದ್ರೂ ಸುಕ್ಕು ಇದ್ರೆ, ಅಂದ್ರೆ ನೀವು ನಿಮ್ಮ ದೇಹದ ಭಾಗಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಸಡಿಲ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್ ಯೋರ್ ಫೋರ್ ಹೆಡ್, ಐಬ್ರೋಸ್, ಐಸ್, ಐಲ್ಯಾಶಸ್. ನಿಮ್ಮ ಕಣ್ಣುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನು ಮುಚ್ಚಿದಾಗ 80% ಎನರ್ಜಿಯನ್ನು ನಾವು ನಮ್ಮ ದೇಹದ ಒಳಗಡೆನೆ ಸ್ಟೋರ್ ಮಾಡ್ತಾ ಇದ್ದೀವಿ. ಮತ್ತು ಈ ನಿಮ್ಮ ಗಮನವನ್ನು ಎಲ್ಲಿಗೆ ಹರಿಸ್ತಿರೋ ಅಲ್ಲಿಗೆ ಶಕ್ತಿಯ ಪ್ರವಾಹ ಆಗಿ ಅಲ್ಲಿರುವಂತಹ ಎಲ್ಲ ದೇಹದ ಭಾಗಗಳು ಸರಿಯಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಆ ಬಾಡಿ ಪಾರ್ಟ್ ಹೀಲ್ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್. ನಿಮ್ಮ ಮೂಗನ್ನು ರಿಲ್ಯಾಕ್ಸ್ ಮಾಡಿ, ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಒಸಡುಗಳನ್ನು ಹಾಗೂ ನಿಮ್ಮ ಕುತ್ತಿಗೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಯಾವಾಗ ನಿಮ್ಮ ಒಸಡು, ಓರಲ್ ಕ್ಯಾವಿಟಿ, ಬಾಯಿಯ ಜಾಗ ಹಾಗೂ ನಿಮ್ಮ ಗಂಟಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡ್ತಿರೋ ಆವಾಗ ನಿಮ್ಮ ಯೂಟರಸ್ ಅಂದರೆ ಗರ್ಭಾಶಯದ ಭಾಗವನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ತಾ ಇರ್ತೀರ. ನಮ್ಮ ಗರ್ಭಾಶಯದ ಭಾಗ ಹಾಗೂ ಗಂಟಲಿನ ಭಾಗ ಸ್ಟ್ರಕ್ಚರಲಿ ಆ್ಯಂಡ್ ಫಂಕ್ಷನಲಿ ಸೇಮ್, ಜೋಡಿ ಅಂಗಾಂಗಗಳು ಅಂತ ಕರೀತಾರೆ. ಅಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿರುತ್ತೆ. ಮತ್ತು ಅಪಿಯರೆನ್ಸ್, ಇನ್ ಟರ್ಮ್ಸ್ ಆಫ್ ಅಪಿಯರೆನ್ಸ್ ನೋಡೋದಕ್ಕೂ ಕೂಡ ಈ ಎರಡೂ ಭಾಗಗಳು ಸಿಮಿಲರ್, ಸಮವಾಗಿ ಇರುತ್ತೆ. ಅಂದರೆ ನೋಡೋದಕ್ಕೆ ಒಂದೇ ಥರ ಕಾಣ್ತಾ ಇರುತ್ತೆ. ಮತ್ತು ದೇ ಬೋತ್ ಆರ್ ಕನೆಕ್ಟೆಡ್. ನೀವು ಮಾತಾಡುವಾಗೆಲ್ಲ ನಿಮ್ಮ ಗರ್ಭಕೋಶ ಕೂಡ ಆ ಒಂದು ವೈಬ್ರೇಷನ್ಸ್ನ ತಗೊಳ್ತಾ ಇರುತ್ತೆ. ಈಗ ತಾನೇ ನೀವು ಚಾಂಟ್ ಮಾಡಿದಂತಹ ಮಂತ್ರಗಳು ಕೂಡ ಅಲ್ಲಿಂದಂತಹ ವೈಬ್ರೇಷನ್ ಕೂಡ ನಿಮ್ಮ ಗರ್ಭಾಶಯಕ್ಕೆ ತಲುಪಿದೆ. ರಿಲ್ಯಾಕ್ಸ್ ಯೋರ್ ಥ್ರೋಟ್. ನಿಮ್ಮ ಗಂಟಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಎರಡೂ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ಕೈಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ, ನಿಮ್ಮ ತೋಳುಗಳನ್ನು ರಿಲ್ಯಾಕ್ಸ್ ಮಾಡಿ. ಯಾವಾಗ ನಿಮ್ಮ ಭುಜಗಳನ್ನು ಹಾಗೂ ತೋಳುಗಳನ್ನು ರಿಲ್ಯಾಕ್ಸ್ ಮಾಡ್ತಿರೋ ನಿಮ್ಮ ಮೇಲೆ ಇರುವಂತಹ ಎಷ್ಟೋ ರೆಸ್ಪಾನ್ಸಿಬಿಲಿಟೀಸ್, ಅಲ್ಲಿಂದ ಬಂದಂತಹ ಭಾರ, ನೀವು ಕ್ಯಾರಿ ಮಾಡ್ತಾ ಇರುವಂತಹ ಎಷ್ಟೋ ಜವಾಬ್ದಾರಿಗಳನ್ನು ನೀವು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕಳಚಿಟ್ಟು ಆರಾಮವಾಗಿ ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಭುಜಗಳಲ್ಲಿ ಹಾಗೂ ತೋಳುಗಳಲ್ಲಿ ವಿಶ್ರಾಮವನ್ನು ಮಾಡಿ, ಅಲ್ಲಿರುವಂತಹ ಮಸಲ್ಸ್ನ ಸಡಿಲ ಮಾಡಿ. ಈಗ ನಿಮ್ಮ ಮೊಣಕೈಗಳು, ಅಂಗೈಗಳು, ಮುಂಗೈಗಳು, ನಿಮ್ಮ ಎರಡೂ ಕೈಗಳನ್ನು ಹಾಗೂ ಅದರ ಬೆರಳುಗಳನ್ನು, ಉಗುರುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಈಗ ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬ್ರೆಸ್ಟ್ ಅಂದರೆ ನಿಮ್ಮ ಸ್ತನಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮಗುವಿನ ಪೋಷಣೆಗಾಗಿ, ಅದರ ಮೊದಲನೆಯ ಆಹಾರಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಗೊತ್ತಿಲ್ಲದೆ ತಯಾರಿ ನಡೆಸ್ತಾ ಇರುವಂತಹ ನಿಮ್ಮ ಸ್ತನಗಳಿಗೆ ಬ್ರೆಸ್ಟ್ ರಿಲ್ಯಾಕ್ಸ್ ಮಾಡಿ. ಹಾಗೂ ಅಲ್ಲಿರುವಂತಹ ಚೇಂಜಸ್, ಬದಲಾವಣೆಗಳನ್ನು ಗಮನಿಸಿ. ನಿಮ್ಮ ಒಳಗಿನ ಅಂತರಂಗದಿಂದ ನಿಮ್ಮ ದೇಹದಲ್ಲಿ ಎದೆಯ ಭಾಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು,
ಇದನ್ನೆಲ್ಲ ಹಾಗೆ ಗಮನಿಸಿ. ಅಲ್ಲಿರುವಂತಹ ಹೆವಿನೆಸ್ ಆಗಿರಬಹುದು, ಒಂದು ಭಾರವಾದ ಫೀಲ್ ಆಗಿರಬಹುದು, ಅಥವಾ ನಿಮ್ಮ ಸ್ಕಿನ್ ಎಕ್ಸ್ಟೆನ್ಷನ್ ಆಗ್ತಾ ಇರೋದಾಗಿರಬಹುದು. ಅಲ್ಲಿ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಎಷ್ಟೋ ಜನಕ್ಕೆ ಬಂದಿರಬಹುದು. ಇದೆಲ್ಲದನ್ನ ಹಾಗೆ ನೋಡ್ತಾ ಇಟ್ಸ್ ಓಕೆ. ನಿಮ್ಮ ದೇಹದಲ್ಲಿ ಆಗಿರುವಂತಹ ಎಲ್ಲ ಬದಲಾವಣೆಗಳನ್ನ ನೀವು ಅಪ್ಪುಗೆಯಿಂದ, ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಎಂಬ್ರೇಸ್ ಆಲ್ ದ ಫಿಸಿಕಲ್ ಚೇಂಜಸ್ ಹೋಲ್ ಹಾರ್ಟೆಡ್ಲಿ. ದಿಸ್ ಇಸ್ ವೆರಿ ಮಚ್ ನೀಡೆಡ್. ನಿಮ್ಮ ಮಗುವಿಗೋಸ್ಕರ ನಿಮ್ಮ ದೇಹ ಅದಕ್ಕೆ ಬೇಕಾದ ತಯಾರಿಯನ್ನ, ಬದಲಾವಣೆಯನ್ನ ಮಾಡ್ತಾ ಇದೆ. ಆ ಎಲ್ಲ ಬದಲಾವಣೆಗಳಿಗೂ ಕೂಡ ನೀವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಪ್ರೀತಿಯನ್ನ ನಿಮ್ಮ ದೇಹಕ್ಕೆ ಕಳಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಅಲ್ಲಿರುವಂತಹ ಸ್ಟ್ರೆಚ್ ಮಾರ್ಕ್ಸ್, ನಿಮ್ಮ ಚರ್ಮ ಸ್ವಲ್ಪ ಅಗಲ ಆಗ್ತಾ 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 ನಿಮ್ಮ ಬೆಳೀತಾ ಇರುವಂತಹ ನಿಮ್ಮ ಮಗುವಿಗೆ ಒಂದು ಉತ್ತಮವಾದ ಸ್ಪೇಸ್ ಕ್ರಿಯೇಟ್ ಮಾಡಿದೆ. ಅದನ್ನೆಲ್ಲ ಹಾಗೆ ಆ ಜಾಗವನ್ನು ನೋಡ್ತಾ, ವಿಜುವಲೈಸ್ ಮಾಡ್ತಾ, ಅದನ್ನು ಹಾಗೆ ಫೀಲ್ ಮಾಡ್ತಾ, ನಿಮ್ಮ ಮಗುವಿಗೋಸ್ಕರ ಜಾಗ ಮಾಡಿಕೊಡ್ತಾ ಇರುವಂತಹ ನಿಮ್ಮ ದೇಹದ ಭಾಗಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸೆಂಡ್ your love towards all the body parts, towards your abdomen specifically. ನಿಮ್ಮ ಹೊಟ್ಟೆಯ ಭಾಗಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಅದಕ್ಕೆ ಪ್ರೀತಿಯನ್ನ ಕಳಿಸಿ. ಈಗ ನಿಮ್ಮ ಬೆನ್ನಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಹಿಂಭಾಗದಿಂದ ಹಿಡಿದು, ನಿಮ್ಮ ತಲೆಯ ಹಿಂಭಾಗದಿಂದ ಹಿಡಿದು, ನಿಮ್ಮ ಬೆನ್ನಿನ, ನಿಮ್ಮ ಸೊಂಟದ ಭಾಗದ ಕೆಳಗಡೆಯವರೆಗೆ ಹಬ್ಬಿದಂತಹ ಬೆನ್ನೆಲುಬು, ಸ್ಪೈನಲ್ ಕಾರ್ಡ್, ನಿಮ್ಮ ಇಡೀ ದೇಹ ಶಕ್ತಿಯುತವಾಗಿ ನಿಮಗೆ ನಿಂತ್ಕೊಳ್ಳೋದಕ್ಕೆ, ಮಲ್ಕೊಳ್ಳೋದಕ್ಕೆ, ಕುತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂತಹ, ನಿಮ್ಮನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಂತಹ ನಿಮ್ಮ ಮಗುವಿನ ಭಾರವನ್ನು ಕೂಡ ಸಹಿಸಿಕೊಂಡು ಗಟ್ಟಿಯಾಗಿ ನಿಂತಿರುವಂತಹ ನಿಮ್ಮ ಬೆನ್ನೆಲುಬಿಗೆ ಧನ್ಯವಾದಗಳನ್ನು ಹೇಳ್ತಾ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಸೊಂಟದ ಕೆಳಭಾಗ, ನೀವು ಕುಳಿತುಕೊಂಡಂತಹ ಜಾಗ, ಫೀಲ್ ಯೋರ್ ವೇಟ್ ಆನ್ ದ ಸರ್ಫೇಸ್ ವೆರೆವರ್ ಯು ಆರ್ ಸಿಟ್ಟಿಂಗ್ ಆರ್ ಸ್ಲೀಪಿಂಗ್. ನೀವು ಮಲಗಿಕೊಂಡಿರುವ ಅಥವಾ ಕೂತ್ಕೊಂಡಿರುವಂತಹ ಜಾಗದಲ್ಲಿ ನಿಮ್ಮ ವೆಯ್ಟ್, ನಿಮ್ಮ ಭಾರವನ್ನು ಫೀಲ್ ಮಾಡ್ತಾ, ಹಾಗೆ ನಿಮ್ಮ ದೇಹ ಹಗುರ ಆಗ್ತಾ ಇರೋದನ್ನ ಫೀಲ್ ಮಾಡಿ. ನಿಮ್ಮ ಪೆಲ್ವಿಕ್ ರೀಜನ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್, ನಿಮ್ಮ ಮಗುವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವಂತಹ ನಿಮ್ಮ ಸರ್ವಿಕ್ಸ್, ನಿಮ್ಮ ಗರ್ಭಾಶಯ, ಅದರ ಕೊರಳಿನ ಭಾಗ ಆರೋಗ್ಯವಾಗಿರುವ ಹಾಗೆ ಗಮನಿಸಿ. ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಗರ್ಭಾಶಯವನ್ನ ಹಾಗೂ ನಿಮ್ಮ ಗರ್ಭಾಶಯದ ಕೊರಳಿಗೆ, ಅಂದ್ರೆ ಸರ್ವಿಕ್ಸ್, ಅದಕ್ಕೆ ಕೂಡ ನೀವು ನಿಮ್ಮ ಪ್ರೀತಿಯನ್ನ, ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀರಾ ಮತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಎರಡು ತೊಡೆಗಳಿಗೆ ನಿಮ್ಮ ಗಮನ ಬರಲಿ. ನಿಮ್ಮ ತೊಡೆಯ ಭಾಗ, ಅಲ್ಲಿರುವಂತಹ ಸ್ಟ್ರೆಚ್ ಮಾರ್ಕ್ಸ್, ಇಫ್ ಇಟ್ ಈಸ್ ದೇರ್, ಅದನ್ನು ಕೂಡ ಹಾಗೆ ಆ ಚರ್ಮವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ನಿಮ್ಮ ಒಳಗಣ್ಣಿನಿಂದ. ಅಲ್ಲಿ ಒಳಗಿರುವಂತಹ ದೇಹದ ಅತಿ ದೊಡ್ಡ ಮೂಳೆ, ನಿಮ್ಮ ತೊಡೆಯ ಮೂಳೆ, ಅದನ್ನು ಕೂಡ ನೀವು ಸಡಿಲ ಮಾಡ್ತಾ ಇದ್ದೀರಾ, ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ದೇಹದ ಭಾಗವನ್ನ, ಭಾರವನ್ನ, ನಿಮ್ಮ ಅಪರ್ ಬಾಡಿ, ನಿಮ್ಮ ದೇಹದ ಮೇಲ್ಭಾಗದ ಸ್ಟ್ರೆಂತ್ಗೆ ಕಾರಣ ಆಗಿರುವಂತಹ ಅದೆಲ್ಲದರ ಭಾರವನ್ನು ಸಹಿಸಿಕೊಳ್ತಾ ಇರುವಂತಹ ನಿಮ್ಮ ಎರಡೂ ಕಾಲುಗಳಿಗೆ ಸಂಪೂರ್ಣವಾಗಿ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪ್ರೀತಿಯನ್ನ ಕೊಡಿ. ಹಾಗೆ ನಿಮ್ಮ ಎರಡೂ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಇಡೀ ದೇಹದ ಭಾರವನ್ನ ಪ್ರತಿ ಬಾರಿ ನೀವು ನಿಂತ್ಕೊಂಡಾಗ ಅಥವಾ ನಡೆಯುವಾಗ ಬ್ಯಾಲೆನ್ಸ್ ಮಾಡ್ತಾ ಇರುವಂತಹ ನಿಮ್ಮ ಎರಡೂ ಕಾಲುಗಳಿಗೆ ಅದರ ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡ್ತಾ ಗ್ರಾಟಿಟ್ಯೂಡ್ ಫೀಲ್ ಮಾಡಿ.
ನಿಮ್ಮ ಎರಡೂ ಕಾಲುಗಳಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮ ಪಾದಗಳಿಗೂ ಕೂಡ ರಿಲ್ಯಾಕ್ಸೇಷನ್ನ ಕಳಿಸಿ, ವಿಶ್ರಾಂತಿಯನ್ನು ಕಳಿಸಿ. ನಿಮ್ಮ ಇಡೀ ದೇಹ ವಿಶ್ರಾಮ ಮಾಡ್ತಾ ಇದೆ. ಇಫ್ ಯು ವಾಂಟ್ ಟು ಸ್ಲೀಪ್, ಯು ಕ್ಯಾನ್ ಸ್ಲೀಪ್. ನಿಮಗೆ ನಿದ್ದೆಗೆ ಜಾರುವಂತಹ ಅನುಭವ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಆರಾಮವಾಗಿ ನಿದ್ದೆ ಮಾಡಿ. ಇಫ್ ಯು ಆರ್ ಇನ್ ಕಾನ್ಶಿಯಸ್ನೆಸ್, ನಿಮ್ಮ ಮಗುವಿನ ಮೇಲೆ ನಿಮ್ಮ ಗಮನ ಹರಿತಾ ನಿಮ್ಮ ಮಗುವನ್ನ ಕೂಡ ನೀವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗುವಿನ ಸುತ್ತ ಇರುವಂತಹ ಎಲ್ಲ ಪದರಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮಗುವಿನ ಸುತ್ತ ಇರುವಂತಹ ನೀರು, ಮಗುವಿನ ಕರುಳು, ಕರುಳಿನ ಬಳ್ಳಿ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಮಗುವಿನ ದೇಹ ಕೂಡ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಮಗುವಿನ ತಲೆಯ ಭಾಗ, ಕುತ್ತಿಗೆಯ ಭಾಗ, ನಿಮ್ಮ ಮಗುವಿನ ಎಲ್ಲ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗಿದೆ. ಯಾರೆಲ್ಲ ಇನ್ನು 1.5 ತಿಂಗಳು ಅಥವಾ 2 ತಿಂಗಳಲ್ಲಿದ್ದೀರೋ ಅವರು ಕೂಡ ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ನಿಮ್ಮ ಮಗುವನ್ನ ಒಂದು ಬಾಲ್ನ ಸ್ಟ್ರಕ್ಚರ್ನ ರೀತಿಯಲ್ಲಿ ವಿಜುವಲೈಸ್ ಮಾಡ್ತಾ ಅಲ್ಲಿರುವಂತಹ ನಿಮ್ಮ ಮಗುವನ್ನ ನೀವು ಫೀಲ್ ಮಾಡ್ತಾ ಬನ್ನಿ. ಈಗ ನಿಮ್ಮ ಮಗುವಿನ ಎಲ್ಲಾ ದೇಹದ ಭಾಗಗಳು ಕೂಡ ಸ್ಟ್ರಕ್ಚರಲಿ ಅಂಡ್ ಫಂಕ್ಷನಲಿ ಫಾರ್ಮ್ ಆಗುವಂತಹ, ಕ್ರಿಯೇಟ್ ಆಗುವಂತಹ ಸಮಯ. ನಿಮ್ಮ ಮಗುವಿನ ಎಲ್ಲಾ ದೇಹದ ಭಾಗಗಳನ್ನು ಕೂಡ ವಿಜುವಲೈಸ್ ಮಾಡ್ತಾ, ಒಳಗಿನ ಅಂಗಾಂಗಗಳನ್ನು ಕೂಡ ವಿಜುವಲೈಸ್ ಮಾಡ್ತಾ, ಎಲ್ಲವೂ ಕೂಡ ಸರಿಯಾಗಿ ರಚನೆ ಆಗ್ತಾ ಇದೆ ಅನ್ನೋ ಹಾಗೆ ಎಲ್ಲ ತಾಯಂದಿರು ಫೀಲ್ ಮಾಡ್ತಾ ನಿಮ್ಮ ಮಗುವಿನ ಕಡೆಗೆ ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ಇದ್ದೀರಾ. ಥ್ರೂ ಯೋರ್ ಟಚ್ ನಿಮ್ಮ ಹೊಟ್ಟೆಯನ್ನ ಹಾಗೆ ನಿಧಾನವಾಗಿ ಸವರ್ತಾ, ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ನಿಮ್ಮ ಸ್ಪರ್ಶವನ್ನು ಗಮನಿಸ್ತಾ, ಮಗುವಿಗೂ ಕೂಡ ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್. ನಿಮ್ಮ ಮಗುವಿನ ಇರುವಿಕೆಯನ್ನ ಅಲ್ಲಿ ಫೀಲ್ ಮಾಡಿ. ನಿಮ್ಮ ಹೊಟ್ಟೆಯ ಒಳಗಡೆ ಖುಷಿಯಾಗಿ, ಆರಾಮವಾಗಿ, ಆರೋಗ್ಯವಾಗಿ ಬೆಳೀತಾ ಇರುವಂತಹ ನಿಮ್ಮ ಮಗುವಿನ ಮೆದುಳು ಕೂಡ ತುಂಬಾ ಚೆನ್ನಾಗಿ ರಚನೆ ಆಗ್ತಾ ಇದೆ. ನಿಮ್ಮ ಮಗುವಿನ ಕುತ್ತಿಗೆಯ ಭಾಗ ತುಂಬಾ ಚೆನ್ನಾಗಿ ರಚನೆ ಆಗ್ತಾ ಇದೆ. ನಿಮ್ಮ ಮಗುವಿನ ಶ್ವಾಸಕೋಶಗಳು ಹಾಗೂ ನಿಮ್ಮ ಮಗುವಿನ ಹೃದಯದ ಭಾಗ ಕೂಡ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಹಾಗೆ ನಿಮ್ಮ ಮಗುವಿನ ಒಳಗಿನ ಅಂಗಾಂಗಗಳು, ಸ್ಪ್ಲೀನ್, ಸ್ಟಮಕ್, ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಕರುಳಿನ ಭಾಗ, ಸಣ್ಣ ಕರುಳು, ದೊಡ್ಡ ಕರುಳು, ಕಿಡ್ನಿಗಳು, ನಿಮ್ಮ ಮಗುವಿನ ಹೊಟ್ಟೆಯ ಭಾಗ, ಲಿವರ್, ಜಠರ, ಪ್ಯಾಂಕ್ರಿಯಾಸ್, ಎಲ್ಲ ಗ್ಲ್ಯಾಂಡ್ಸ್, ಟಿಶ್ಯೂಸ್, ಆರ್ಗನ್ಸ್, ಬ್ಲಡ್ ವೆಸಲ್ಸ್, ನಿಮ್ಮ ಮಗುವಿನ ಅಣು ಕಣಗಳು ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿ ಚೈತನ್ಯಯುತವಾಗಿ ಬೆಳೀತಾ ಇದೆ. ಆಸ್ ಎ ಮದರ್, ಯು ಆರ್ ಸೆಂಡಿಂಗ್ ಲವ್ ಅಂಡ್ ಬ್ಲೆಸ್ಸಿಂಗ್ಸ್ ಟು ಯೋರ್ ಬೇಬಿ. ರಿಲ್ಯಾಕ್ಸ್. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಗುವಿಗೆ ಬ್ಲೆಸ್ ಮಾಡಿ, ಆಯುಷ್ಮಾನ್ ಭವ. ತಾಯಿಯ ಆಶೀರ್ವಾದ ತುಂಬಾ ದೊಡ್ಡದು. ತಾಯಿಯಾಗಿ ನೀವು ನಿಮ್ಮ ಮಗುವಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಾ. ಆಯುಷ್ಮಾನ್ ಭವ, ದೀರ್ಘಾಯು ಭವ, ಗುಣವಾನ್ ಭವ, ಧನವಾನ್ ಭವ, ಯಶಸ್ವಿ ಭವ, ವಿಜಯೀ ಭವ. ಆಯುಷ್ಮಾನ್
ಆಯುಷ್ಮಾನ್ ಭವ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಇದೇ ಒಂದು ಎನರ್ಜಿಯಲ್ಲಿ ನೀವು ನಿಮ್ಮ ಮಗುವಿಗೆ ಮಾತ್ರ ಅಲ್ಲದೆ ಈ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೋ ಆ ಎಲ್ಲರಿಗೂ ಕೂಡ ನಿಮಗೆ ಯಾರ್ದಾದ್ರೂ ಹೆಸರು ನೆನಪಿದ್ರೆ ಅವರ ಹೆಸರನ್ನ ತಗೊಂಡು ಅವರು ಅವರ ಮಗುವಿಗೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ಸ್ ಆಶೀರ್ವಾದವನ್ನ ಹೃದಯಪೂರ್ವಕವಾಗಿ ಕಳಿಸ್ತಾ ಬನ್ನಿ ಥ್ರೂ ಯೋರ್ ಕಾನ್ಷಿಯಸ್ನೆಸ್. ನಾನು ಒಬ್ಬೊಬ್ಬರದೇ ಹೆಸರು ಹೇಳ್ತಾ ಹೋಗ್ತೀನಿ. ಅವರು ಮತ್ತು ಅವರ ಮಗು ಸೇಫ್ ಆಗಿರೋ ಹಾಗೆ ಎಲ್ಲರೂ ಬ್ಲೆಸ್ ಮಾಡ್ತಾ ಬನ್ನಿ. ಸುವರ್ಣ, ಬೇಬಿ ಆಫ್ ಸುವರ್ಣ, ಗಾಡ್ ಬ್ಲೆಸ್ ಯು. ಶ್ರುತಿ, ಬೇಬಿ ಆಫ್ ಶ್ರುತಿ, ಗಾಡ್ ಬ್ಲೆಸ್ ಯು. ಶಿಲ್ಪ, ಬೇಬಿ ಆಫ್ ಶಿಲ್ಪ, ಗಾಡ್ ಬ್ಲೆಸ್ ಯು. ಮಮತಾ, ಬೇಬಿ ಆಫ್ ಮಮತಾ, ಗಾಡ್ ಬ್ಲೆಸ್ ಯು. ಅನ್ವಿತಾ, ಬೇಬಿ ಆಫ್ ಅನ್ವಿತಾ, ಗಾಡ್ ಬ್ಲೆಸ್ ಯು. ರಕ್ಷಿತಾ, ಬೇಬಿ ಆಫ್ ರಕ್ಷಿತಾ, ಗಾಡ್ ಬ್ಲೆಸ್ ಯು. ದಿವ್ಯಾ, ಬೇಬಿ ಆಫ್ ದಿವ್ಯಾ, ಗಾಡ್ ಬ್ಲೆಸ್ ಯು. ಭಾವನಾ, ಬೇಬಿ ಆಫ್ ಭಾವನಾ, ಗಾಡ್ ಬ್ಲೆಸ್ ಯು. ಹರ್ಷಿತಾ, ಬೇಬಿ ಆಫ್ ಹರ್ಷಿತಾ, ಗಾಡ್ ಬ್ಲೆಸ್ ಯು. ಇವತ್ತಿನ ದಿನ ಯಾರೆಲ್ಲ ಸೆಷನ್ ಅಟೆಂಡ್ ಮಾಡೋಕ್ ಆಗಿಲ್ವೋ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಬ್ಲೆಸ್ಸಿಂಗ್ಸ್ನ ಕಳಿಸಿ. ನೀವು ಇನ್ನೊಬ್ಬರಿಗೆ ಬ್ಲೆಸ್ ಮಾಡುವಾಗ, ಆಶೀರ್ವಾದ ಮಾಡುವಾಗ ನಿಮ್ಮ ಹೃದಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸ್ತಾ ಬನ್ನಿ. ಇಟ್ಸ್ ಅ ಹೈಯರ್ ವೈಬ್ರೇಷನ್. ಫೀಲ್ ದ ಎನರ್ಜಿ. ಥ್ಯಾಂಕ್ ಯು. Everyone, please receive all the blessings with open heart and mind. Thank you. God bless you. Take a deep breath in. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಗೆ ಎಚ್ಚರ ಇದ್ರೆ ಎರಡು ಕೈಗಳನ್ನ ರಬ್ ಮಾಡಿ ಮಲ್ಕೊಂಡಿದ್ದವರು ಕುತ್ಕೋಬಹುದು. ಇಲ್ಲ ಹಾಗೆ ನಿಮ್ಮ ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ನಿಮ್ಮ ಕಣ್ಣುಗಳಿಗೆ ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ಮತ್ತೆ ವಾಪಸ್ ಕಳಿಸ್ತಾ ಇದ್ದೀರಾ ನಿಮ್ಮ ಕೈಗಳ ಮೂಲಕ. ನಿಮ್ಮ ಕೈಗಳ ಸ್ಪರ್ಶವನ್ನ ಫೀಲ್ ಮಾಡ್ತಾ ಓಪನ್ ಯುವರ್ ಐಸ್ ಇನ್ ಡಾರ್ಕ್ನೆಸ್. ಕತ್ತಲೆಯಲ್ಲಿ ನಿಮ್ಮ ಕಣ್ಣುಗಳನ್ನ ತೆಗೆದು ರೋಲ್ ಯುವರ್ ಐಬಾಲ್ಸ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಲುಕ್ ಇನ್ ಟು ಯರ್ ಪಾಮ್ಸ್. ಲುಕ್ ಇನ್ ಟು ದ ಗ್ರೌಂಡ್. ನಿಮ್ಮ ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡಲಿ. ಥ್ಯಾಂಕ್ ಯು ಸೋ ಮಚ್. Thank you for being part of this great meditation today. Okay, God bless you. ಎಲ್ಲಕ್ಕೂ ಒಳ್ಳೆಯದಾಗಲಿ. Thank you. Bye bye. Take care.